ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ BUC-ನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಪೇಪರ್ 2ನಲ್ಲಿ ಆರ್ಗ್ಯಾನಿಕ್ ಚಾಪ್ಟ್ರಲ್ಲಿ ನಿಮಗೆ ಪಾರ್ಟ್ B-ನಲ್ಲಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಸೊ ಆ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಫಸ್ಟ್ ವೀಡಿಯೋ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರೋಂಥದ್ದು. ಇವತ್ತು ಇಂಟ್ರೊಡಕ್ಷನ್ ಮತ್ತು ನಾಮಾಂಕ್ಲೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಏನಿದೆಯಲ್ಲ ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ BCU ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ ಇದಕ್ಕೆ ರಿಲೇಟೆಡ್ ಆಗಿರೋವಂಥದ್ದು, BC ಸೆಕೆಂಡ್ ಸೆಮ್ ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿರೋವಂಥ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ. ನೀವು ಅದು ನೋಡಿಕೊಂಡು ಅದನ್ನು ನೀವು ಹೆಲ್ಪ್ ತೊಗೋಬೋದು ಅಂತ ಸೊ ಈ ಆಲ್ಕೈಲ್ ಹ್ಯಾಲೈಡ್ಸ್ನ ನಾವು ಜನರಲಿ ಏನಂತ ಕರಿತೀವಿ ಅಂದರೆ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಹ್ಯಾಲೈಡ್ಸಲ್ಲಿ ಒಂದು ಟೈಪ್ ಆಫ್ ಆರ್ಗ್ಯಾನಿಕ್ ಹ್ಯಾಲೈಡ್ ಯಾವುದು ಅಂದರೆ ಆಲ್ಕೈಲ್ ಹ್ಯಾಲೈಡ್. ಈ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ನೇಚರಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ಅದನ್ನು ಓದಬೇಕು? ಸೊ ನೇಚರ್ ಏನು ಮಾಡುತ್ತೆ ಅಂದರೆ ತನಗೆ ತಾನೇ ಈ ಅನಿಮಲ್ಸ್ ಇರ್ಬೋದು, ನಾವೇ ಅಂದ್ಕೊಳ್ತೀವಿ ಮನುಷ್ಯರೇ ತುಂಬ ಬುದ್ಧಿವಂತರು, ಅವ್ರಿಗೆ ಹೆಂಗೆ ಬೇಕೋ ಹಾಗೆ, ಅಂದರೆ ತುಂಬ ಬುದ್ಧಿ ಇರೋವಂಥ ಜೀವಿ ಯಾವುದು ಅಂದರೆ ಮನುಷ್ಯನೇ ಅಂತ ಅಂದ್ಕೊಳ್ತೀವಿ. ಅದಲ್ದಲೇ ಎಷ್ಟೊಂದು ಪ್ಲ್ಯಾಂಟ್ಸ್ ಇರ್ಬೋದು, ಅದರ್ ಆರ್ಗ್ಯಾನಿಸಮ್ಸ್ ಇರ್ಬೋದು, ಈವನ್ ದೋ ದೇ ಮೇ ಬಿ ವೆರಿ ಟೈನಿ ಇರ್ಬೋದು, ಚಿಕ್ಕದಾಗಿರ್ಬೋದು, ಈವನ್ ದೆನ್ ಫಾರ್ ದೇರ್ ಎಕ್ಸಿಸ್ಟೆನ್ಸ್ ಅವೇನು ಮಾಡ್ತವೆ, ಫಾರ್ ದೇರ್ ಸರ್ವೈವಲ್ ತಂದೆ ಆದಂಥ ಮೆಕ್ಯಾನಿಸಮ್ಗಳನ್ನ ಅವು ಮಾಡ್ಕೊಳ್ತಾ ಹೋಗ್ತವೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಏನು ಅಂದರೆ ಈ ರೆಡ್ ಆಲ್ಗಿ synthesize a toxic, foul-smelling organic halide that keeps the predators from eating them. ಸೊ ಈ ರೆಡ್ ಆಲ್ಗಿ ಏನು ಮಾಡುತ್ತೆ ಅಂದರೆ ತಾನೇ ತನ್ನ ಬಾಡಿ ಒಳಗಡೆ ಏನು ಮಾಡುತ್ತೆ ಅಂದರೆ ಕೆಟ್ಟು ವಾಸನೆ ಮಾಡುವಂಥ ಒಂದು ಆರ್ಗ್ಯಾನಿಕ್ ಹ್ಯಾಲೈಡ್ನ ತನ್ನ ಸುತ್ತ ಅದು ಪಸ್ಕೊಳ್ಳುತ್ತೆ, ಪ್ರಿಪೇರ್ ಮಾಡಿ ಬಿಡುತ್ತದು. ಯಾಕೆ ಅಂದರೆ ಅದು ಸುತ್ತಮುತ್ತ ಇರುವಂಥ ಯಾವುದು ಫಿಶ್ಗಳಿರ್ಬೋದು ಅದನ್ನು ತಿನ್ನೋ ಅಂಥದ್ದು ತಿಂದೇ ಇರಲಿ ಅಂತ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಆ ರೀತಿಯಾಗಿರುವಂಥ ಕೆಟ್ಟ ಸ್ಮೆಲ್ ಇರುವಂಥ ಕಾಂಪೌಂಡ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಆ ಕಾಂಪೌಂಡ್ ಯಾವುದು ಅಂದರೆ ಅದ್ರ ಸ್ಟ್ರಕ್ಚರಲ್ಲಿ ಬರೆದಿದ್ದೀನಿ, ನೇಮ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ, ಹಾಗಾಗಿ ಬರೀ ಸ್ಟ್ರಕ್ಚರ್ ಅಷ್ಟೇ ನಾನು ಹೇಳಿದ್ದೀನಿ. ಸೊ ನಾವು ಅಂದ್ಕೊಳ್ತೀವಿ ಮನುಷ್ಯನೇ ತುಂಬ ಇಂಟೆಲಿಜೆಂಟು ಅಂತ. ಮನುಷ್ಯನ ಅಲ್ಲದಲೇ ಬೇರೆ ಪ್ರಾಣಿಗಳು, ಯಾಕೆಂದರೆ ಎಂಟೈರ್ ಯೂನಿವರ್ಸಲ್ಲಿ ಎಲ್ಲ ಇರೋವಂಥದ್ದು, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಇರೋವಂಥದ್ದು ಎರಡು ಪ್ರೋಸೆಸ್ಗೆ, ಒಂದು ತಾವು ಉಳ್ಕೊಳ್ಳೋಕ್ಕೆ, ತಮ್ಮದು ನೆಕ್ಸ್ಟ್ ಪ್ರೊಸೀಡ್ ಮಾಡೋಕ್ಕೆ, ಅಂದರೆ ತಮ್ಮದು ಜನ್ರೇಷನ್ ಏನಿದೆಯಲ್ಲ ಅಥವಾ ತಮ್ಮದು ಸ್ಪೀಷೀಸ್ ಏನಿದೆಯಲ್ಲ ಅದು ನೆಕ್ಸ್ಟ್ ಫಾರ್ವರ್ಡ್ ಮಾಡೋಕ್ಕೆ, ನೆಕ್ಸ್ಟ್ ಜನ್ರೇಷನ್ಗೆ ಕೊಡೋದಕ್ಕೆ, ಅದೇ ಮೇನ್ ಏಮ್ ಇರುತ್ತೆ. ಹಾಗಾಗಿ ಈ ರೆಡ್ ಆಲ್ಗಿ ಏನು ಮಾಡುತ್ತೆ ಅಂದರೆ ಇಂಟೆಲಿಜೆಂಟಲಿ ತಾನು ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಫೌಲ್ ಸ್ಮೆಲ್ಲಿಂಗ್ ಹ್ಯಾಲೈಡ್ಸ್ನ ಅದೇನು ಮಾಡುತ್ತೆ ಸುತ್ತಾನು ಬಿಟ್ಕೊಳ್ಳುತ್ತೆ. ಅದೇ ರೀತಿ ಸಿ ಹಾರ್ಸ್ ಅಂತ ಒಂದು ಅನಿಮಲ್, ಅದು ಅಕ್ವಾಟಿಕ್ ಅನಿಮಲ್ಲು, ಅದೇನು ಮಾಡುತ್ತೆ ಈ ರೆಡ್ ಆಲ್ಗಿನ ತಿನ್ನುತ್ತೆ. ಅದು ಗೊತ್ತು ಇದು ಕೆಟ್ಟ ವಾಸನೆ ಇದೆ, ಅದ್ರ ತಿನ್ಬೋದು ಅಂತ ಏನು ಮಾಡುತ್ತೆ, ಅದಕ್ಕಿಂತ ಇದು ಬುದ್ಧಿವಂತ, ಇದು ಏನು ಮಾಡುತ್ತೆ ತಗೊಂಬಂದು ತಿನ್ನುತ್ತೆ ಆ್ಯಂಡ್ ಯೂಸಸ್ ಫಾರ್ ಇಟ್ಸ್ ಓನ್ ಡಿಫೆನ್ಸ್. ಅದು ತಿಂದುಬಿಟ್ಟು ತಾನೇನು ಮಾಡುತ್ತೆ, ಆ ತಿಂದು ತನ್ನ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ಲಿಂಗ್ ಮೆಟೀರಿಯಲ್ನ ತನ್ನ ಸುತ್ತ ಇಟ್ಕೊಂಡು ತಾನು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ, ತಾನು ತಿಂದಿರೋಂಥ ತನಗಿನ ದೊಡ್ಡ ಫಿಶ್ ಇರುತ್ತಲ್ಲ ಅದನ್ನು ತಿನ್ನೋದಕ್ಕೆ ತಾನು ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಅದು ಇದು ಮಾಡ್ಕೊಳ್ಳುತ್ತೆ. ಆ ರೆಡ್ ಆಲ್ಗಿ ಏನು ಬಿಡುತ್ತೆ, ತಾನು ಉಳ್ಕೊಳ್ಳೋಕೆ ಏನು ಮಾಡುತ್ತೆ, ಆ ಸ್ಮೆಲ್ ಕಾಂಪೌಂಡ್ನ ಕೊಡುತ್ತೆ. ಇದೇನು ಮಾಡುತ್ತೆ, ಆ ಕೆಟ್ಟ ವಾಸನೆ ಇದ್ರೂ ಏನು ಮಾಡುತ್ತೆ, ಅಲ್ಲೇ ಹೋಗಿ ಅದನ್ನೇ ತಿಂದುಬಿಟ್ಟು ಏನು ಮಾಡುತ್ತೆ, ತನ್ನ ಡಿಫೆನ್ಸ್ ತಾನು ಉಳ್ಕೊಳ್ಳೋಕ್ಕೆ ಅದು ತಿಂತಾ ಇದ್ದಾಗ ಅದು ಸುತ್ತಮುತ್ತ ತಾನಿರೋದಕ್ಕೋಸ್ಕರ ತನ್ನ ಸುತ್ತ ಅದನ್ನು ಅದು ಇಟ್ಕೊಂಡ್ಬಿಡುತ್ತದು. ಹಾಗಾಗಿ ಏನಾಗುತ್ತೆ, ಅದು ತನ್ನಷ್ಟಕ್ಕೆ ತಾನೇ ಪ್ರೊಟೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಹ್ಯಾಲೈಡ್ಸ್ ಏನಿದೆಯಲ್ಲ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇವನ್ ಅವರ್ ಡೇ ಟು ಡೇ ಲೈಫಲ್ಲೂ ನಾವು ಬೇಕಾದಷ್ಟು ಹ್ಯಾಲೈಡ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಈ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ಅಂದರೆ ಏನು? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಂಟೈನಿಂಗ್ ಹ್ಯಾಲೋಜನ್. ನಿಮ್ಗೆ ಗೊತ್ತು ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಎಲಿಮೆಂಟ್ಸು ಇರ್ಬೋದು. ಅದರಲ್ಲಿ ಒನ್ ಆಫ್ ದಿ ಎಲಿಮೆಂಟ್ಸ್ ಈಸ್ ಹ್ಯಾಲೋಜನ್. ಹ್ಯಾಲೋಜನ್ ಅಂದರೆ ಅದು ಕ್ಲೋರಿನ್ ಆಗ್ಬೋದು, ಬ್ರೋಮಿನ್ ಆಗ್ಬೋದು, ಅಥವಾ ಅಯೋಡಿನ್ ಆಗ್ಬೋದು. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಒಂದು ಹ್ಯಾಲೋಜನ್ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಆರ್ಗ್ಯಾನಿಕ್ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಈ ಆರ್ಗ್ಯಾನಿಕ್ ಹ್ಯಾಲೋಜನ್ಸ್ನ ಬೇರೆ ಬೇರೆ ರೀತಿಯಾಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಗ್ರೂಪ್, ಯಾವ ಥರ ಗ್ರೂಪ್ ಇದೆ, ಆ ಹ್ಯಾಲೈಡ್ ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿದೆ. ಸೊ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಗೆ ಅಟ್ಯಾಚ್ ಆಗಿದೆಯಾ, ಡಬಲ್ ಬಾಂಡ್ ಆಗಿದ್ರೆ ಆ ಡಬಲ್ ಬಾಂಡ್ ಎಲ್ಲಿದೆ, ಟ್ರಿಪಲ್ ಬಾಂಡ್ ಇದ್ದರೆ ಟ್ರಿಪಲ್ ಬಾಂಡ್ ಇದೆಯಾ, ಆರೋಮ್ಯಾಟಿಕ್ ರಿಂಗ್ ಆಗಿ ಅಟ್ಯಾಕ್ ಆಗಿದೆಯಾ. ಸೊ ಈ ರೀತಿಯಾಗಿ ಬೇರೆ ಬೇರೆ ಥರದಂಥ ಆರ್ಗ್ಯಾನಿಕ್ ಹ್ಯಾಲೈಡ್ಸ್ಗಳು ನೀವು ನೋಡ್ತಾ ಹೋಗ್ತೀರ. ಮೊದಲನೇದು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಅದನ್ನೇ ನಾನು ಇವತ್ತು ಇನ್ ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದ್ಕೊಳ್ತಾ ಇರೋವಂಥದ್ದು.
ಇದರಲ್ಲಿ ಏನು ಅಂದರೆ ಹ್ಯಾಲಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್. ಇಲ್ಲಿ ಏನಾಗ್ತಾ ಇದೆ, ಆಲ್ಕೇನ ತಗೊಳ್ತಾ ಇದ್ದೀವಿ, ಆಲ್ಕೇನಲ್ಲಿ ಒನ್ ಆಫ್ ದಿ ಹೈಡ್ರೋಜನ್ ಇಫ್ ಇಟ್ ಇಸ್ ರೀಪ್ಲೇಸ್ಡ್ ಬೈ ಹ್ಯಾಲಜನ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇ ಥರ ಆಲ್ಕಿನೈಲ್ ಹ್ಯಾಲೈಡ್ಸ್, ಇಲ್ಲೇನು ಮಾಡ್ತೀವಿ ನಾವು, ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ ಆಫ್ ದಿ ಆಲ್ಕೀನ್ ಅಂದರೆ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ನ ಒಂದು ಹೈಡ್ರೋಜನ್ ತೆಗೆದ್ರೆ ಅವಾಗ ಅದಕ್ಕೆ ಏನಂತ ಕರಿತೀವಿ ನಾವು, ಆಲ್ಕಿನೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಆ ಆಲ್ಕಿನೈಲ್ ಹ್ಯಾಲೈಡ್ಸ್ ಅಲ್ಲಿ ಇನ್ನೊಂದು ಟೈಪ್ ಆಫ್ ಹ್ಯಾಲೈಡ್ಸ್ ಇದೆ, ಅದಕ್ಕೆ ನಾವು ವಿನೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಇದನ್ನು ಹ್ಯಾಲಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೀನ್ಸ್. ಆದರೆ ವಿನೈಲ್ ಹ್ಯಾಲೈಡ್ಸ್ ಅಂದ್ರೆ ಏನು ಅಂದರೆ ಡಬಲ್ ಬಾಂಡೆಡ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ಲಿರುವಂಥ ಹೈಡ್ರೋಜನ್ನೇ ರೀಪ್ಲೇಸ್ ಆದರೆ ಅಂಥದ್ದಕ್ಕೆ ನಾವೇನಂತ ಕರಿತೀವಿ, ವಿನೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಹ್ಯಾಲೈಡ್ಸ್ ಇದೆ, ಅದಕ್ಕೆ ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಇದೇನಂತಂದರೆ ಆರೋಮ್ಯಾಟಿಕ್ ರಿಂಗಲ್ಲಿರುವಂಥದ್ದು ಅಥವಾ ಆರೋಮ್ಯಾಟಿಕ್ ಕಾಂಪೌಂಡಲ್ಲಿ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಯಿತು ಅಂತಂದರೆ ಅಂಥದಕ್ಕೆ ನಾವು ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಥರ ಕಾಂಪೌಂಡ್ ಇದೆ, ಅದಕ್ಕೆ ಏನಂತ ಕರಿತೀವಿ ಅಂದರೆ ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇದು ನೈಟ್ರೋಜನ್ ಹ್ಯಾಲಜನ್ ಡೆರಿವೇಟಿವ್, ಎಲ್ಲದರಲ್ಲೂ ಹ್ಯಾಲಜನ್ ಇದೆ, ಎಲ್ಲ ಕೇಸಲ್ಲೂ ಹೈಡ್ರೋಜನ್ ರೀಪ್ಲೇಸ್ ಆಗಿ ಹ್ಯಾಲಜನ್ ಬರ್ತಾ ಇದೆ. ಆದರೆ ಯಾವುದು ನಂದು ಸ್ಟಾರ್ಟಿಂಗ್ ಮೆಟೀರಿಯಲ್ ಆ ಬೇಸಿಸ್ ಮೇಲೆ ನನಗೆ ಬೇರೆ ಬೇರೆ ಥರ ಆರ್ಗ್ಯಾನಿಕ್ ಹ್ಯಾಲೈಡ್ಸು ಬರ್ತಾ ಹೋಗುತ್ತೆ. ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತಂದರೆ ಇಲ್ಲಿ ಆರೋಮ್ಯಾಟಿಕ್ ರಿಂಗೂ ಇದೆ, ಜೊತೆಗೆ ಆಲ್ಕೈಲ್ ರಿಂಗೂ ಇದೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ತಿಳ್ಕೊಳ್ತೀವಿ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್, ಇದೆಲ್ಲರೂ ಬೇರೆ ಬೇರೆ ಟೈಪ್ ಇದೆ, ಬಟ್ ಇಷ್ಟು ಟೈಪ್ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ವಾಟ್ ಆರ್ ಆರ್ಗ್ಯಾನಿಕ್ ಹ್ಯಾಲೈಡ್ಸ್? ದೋಸ್ ಆರ್ ದಿ ಡೆರಿವೇಟಿವ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿತ್ ಅನ್ ಹ್ಯಾಲಜನ್. ಸೊ ಯಾವುದು ನಿಮ್ಮದು ಸ್ಟಾರ್ಟಿಂಗ್ ಮೆಟೀರಿಯಲ್ ಇದೆಯಲ್ಲ ಅದ್ರ ಪ್ರಕಾರ ಆಲ್ಕೈಲ್ ಹ್ಯಾಲೈಡ್ಸ್ ಆಗಿರ್ಬೋದು, ಆಲ್ಕಿನೈಲ್ ಹ್ಯಾಲೈಡ್ಸ್ ಆಗಿರ್ಬೋದು, ವಿನೈಲ್ ಹ್ಯಾಲೈಡ್ಸ್ ಆಗಿರ್ಬೋದು, ಅರೈಲ್ ಹ್ಯಾಲೈಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಅರಾಲ್ಕೈಲ್ ಹ್ಯಾಲೈಡ್ಸ್ ಇದು, ಈ ರೀತಿಯಾಗಿ ಬೇರೆ ಬೇರೆ ಥರ ನಿಮಗೆ ಹ್ಯಾಲೈಡ್ಸು ಬರ್ತಾ ಹೋಗುತ್ತೆ. ಸೊ ಈಗ ಸದ್ಯಕ್ಕೆ ಇವತ್ತಿನ ಎಪಿಸೋಡಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಏನು? ನಾವು ಮುಂಚೆನೇ ಹೇಳ್ದಂಗೆ ಹೈಡ್ರೋಜನ್ ಆಫ್ ದಿನ ಆಲ್ಕೇನ್ ಇಫ್ ಇಟ್ ಇಸ್ ರೀಪ್ಲೇಸ್ಡ್ ಬೈ ಹ್ಯಾಲಜನ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಒಂದು ನೆನಪಿಟ್ಕೋಬೇಕು, ಬಟ್ ಒಂದೇ ಒಂದು ಹ್ಯಾಲಜನ್ ರೀಪ್ಲೇಸ್ ಆಗಿದ್ರೆ ಮಾತ್ರನೇ ಅದನ್ನು ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಕ್ಲೋರೋಫಾರ್ಮ್ ಇದೆ, CHCl3 ಅಂತ ಬರೀತೀವಿ. ಕ್ಲೋರೋಫಾರ್ಮ್ ಇಸ್ ನಾಟ್ ಎ ಆಲ್ಕೈಲ್ ಹ್ಯಾಲೈಡ್ ಬಿಕಾಸ್ ಅಲ್ಲಿ ಒಂದೇ ಒಂದು ಹ್ಯಾಲಜನ್ ಇಲ್ಲ, 3 ಹ್ಯಾಲಜನ್ ಆಟಮ್ಸ್ ಇದೆ, ಹಾಗಾಗಿ ಅದನ್ನು ನಾನು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರೆಯೋಕ್ಕಾಗಲ್ಲ. ಅದೇ ಥರ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದೆ, CCl4 ಅಂತ ಇದೆ, ಅದನ್ನು ನಾನು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರೆಯಲ್ಲ. ಆಲ್ಕೈಲ್ ಹ್ಯಾಲೈಡ್ಸ್ ಆಗಿರಬೇಕು ಅಂತಂದರೆ ಏನಾಗಿರಬೇಕು ಅಂದರೆ ದೇ ಶುಡ್ ಹ್ಯಾವ್ ಓನ್ಲಿ ಒನ್ ಹ್ಯಾಲಜನ್ ಡೆರಿವೇಟಿವ್. ಅದು ಹ್ಯಾಲಜನ್ ಏನಾಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಇಲ್ಲಾಂದರೆ ಅಯೋಡಿನ್ ಆಗಿರ್ಬೋದು. ಫ್ಲೋರಿನ್ ರಿಯಾಕ್ಷನ್ ವಿ ಕೆನಾಟ್ ಕಂಟ್ರೋಲ್ ಅಂಡರ್ ನಾರ್ಮಲ್ ಕಂಡೀಷನ್, ಇಟ್ ರಿಕ್ವೈರ್ಸ್ ಸ್ಪೆಸಿಫಿಕೇಟೆಡ್ ಡ್ರಾಸ್ಟಿಕ್ ಕಂಡೀಷನ್ಸ್ ಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಆ ಫ್ಲೋರಿನೇಷನ್ ನಾವು ಕನ್ಸಿಡರ್ ಮಾಡಲ್ಲ. ಜನರಲಿ ಕ್ಲೋರಿನೇಷನ್, ಬ್ರೋಮಿನೇಷನ್ ಅಥವಾ ಐಡೋನೇಷನ್ ಮಾಡ್ತೀವಿ. ಈ R ಗ್ರೂಪ್ ಏನಿದೆಯಲ್ಲ ಅದನ್ನು ನಾನು ಆಲ್ಕೈಲ್ ಗ್ರೂಪ್ ಅಂತ ಕರಿತೀನಿ. ಸೊ ಆಲ್ಕೈಲ್ ಕ್ಲೋರೈಡ್ ಆಗಿರ್ಬೋದು, ಆಲ್ಕೈಲ್ ಬ್ರೋಮೈಡ್ ಆಗಿರ್ಬೋದು, ಇಲ್ಲಾಂದರೆ ಆಲ್ಕೈಲ್ ಅಯೋಡೈಡ್ ಆಗಿರ್ಬೋದು. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಆಲ್ಕೇನ ತೊಗೊಂಡಿದ್ದೀನಿ, ಆಲ್ಕೇನ್ಗೆ ಏನು ಮಾಡ್ತಾ ಇದ್ದೀನಿ ನಾನು, ಒನ್ ಆಫ್ ದಿ H ಆರ್ ಗೋಯಿಂಗ್ ಟು ರೀಪ್ಲೇಸ್ ಬೈ ಎಕ್ಸ್ ಅಂತ. ಎಕ್ಸ್ ಅಂತಂದರೆ ಕ್ಲೋರೋಬ್ರೋಮ್ ಐಡೋ ಅಂತ ಕಾಂಪೌಂಡ್ಸ್ಗೆ ನಾನೇನಂತ ಕರಿತೀನಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀನಿ. ವಾಟ್ ಆರ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂದರೆ ಮಾನೋ ಹ್ಯಾಲಜನ್ ಡೆರಿವೇಟಿವ್ಸ್ ಆಫ್ ಅನ್ ಆಲ್ಕೇನ್ಸ್ ಆರ್ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್ಸ್. ಕೆಲವು ಸಲ ನೀವು ಇಂಟರ್ವ್ಯೂಗೆಲ್ಲ ಹೋದಾಗ ನಿಮ್ಮನ್ನ ಟೆಸ್ಟ್ ಮಾಡೋಕ್ಕೆ CCl4 ವೆದರ್ ಇಟ್ಸ್ ಅನ್ ಆಲ್ಕೈಲ್ ಹ್ಯಾಲೈಡ್ ಆರ್ ನಾಟ್ ಅಂತ ಕೇಳ್ತಾರೆ. ಆ ಥರ ಕ್ಲೋರೋಫಾರ್ಮ್ ಇಸ್ ಅನ್ ಆಲ್ಕೈಲ್ ಹ್ಯಾಲೈಡ್ ಆರ್ ನಾಟ್ ಅಂತ ನಮ್ಗೆ ಗೊತ್ತು. ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಆಲ್ಕೇನ್ ಗ್ರೂಪ್ ಇದೆ, ಸ್ಯಾಚುರೇಟೆಡ್ ಕಾಂಪೌಂಡ್ ಇದೆ, ಜೊತೆಗೆ ಹ್ಯಾಲಜನ್ ಇದೆ, ಹಂಗಾಗಿ ಅದನ್ನು ಅಂತ ಹೇಳ್ಬಿಡ್ತೀವಿ. ಅದನ್ನ ನೆನ್ಪಿಟ್ಕೋಬೇಕು. ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಮಾನೋ ಹ್ಯಾಲಜನ್ ಡೆರಿವೇಟಿವ್, ಒಂದೇ ಒಂದು ಹ್ಯಾಲಜನ್ ಇರಬೇಕು, ಆಲ್ಕೈಲ್ ಗ್ರೂಪ್ ಇರಬೇಕು, ಅವಾಗಷ್ಟೇ ಅದನ್ನು ನಾವೇನಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಓಕೆ, ವಾಟ್ಸ್ ಸೋ ಸ್ಪೆಷಾಲಿಟಿ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕಾಂಪೌಂಡ್ ಅಂತಂದರೆ ಆ ಕಾರ್ಬನ್ ಏನಿದೆಯಲ್ಲ, ಆಲ್ಕೈಲ್ ಹ್ಯಾಲೈಡ್ ಇರುವಂಥ ಕಾರ್ಬನ್ ಏನಿದೆಯಲ್ಲ ಅದು sp3 ಹೈಬ್ರಿಡೈಸ್ಡ್ ಆಗಿದೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಯಾವ ಥರ ವೆದರ್ ಇಟ್ಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಆಗಿದ್ರೆ sp3 ಹೈಬ್ರಿಡೈಸ್ಡ್ ಆಗಿರುತ್ತೆ, ಅನ್ಸ್ಯಾಚುರೇಟೆಡ್ ಆಗಿದ್ರೆ ಐದರ್ sp2 ಆಗಿರುತ್ತೆ ಇನ್ ಕೇಸ್ ಆಫ್ ಡಬಲ್ ಬಾಂಡ್, sp ಆಗಿರುತ್ತೆ ಇನ್ ಕೇಸ್ ಆಫ್ ಟ್ರಿಪಲ್ ಬಾಂಡ್. ಆದರೆ ಇಲ್ಲಿ ಸಿ ಏನಿದೆಯಲ್ಲ, ಕಾರ್ಬನ್ ಆಟಮ್ ಏನಿದೆಯಲ್ಲ ಅದು sp3 ಹೈಬ್ರಿಡೈಸ್ಡ್ ಆಗಿದೆ. ಸೊ ನಿಮ್ಮ ಎಕ್ಸ್ ಯಾವಾಗಲೂ sp3 ಹೈಬ್ರಿಡೈಸ್ಗೆ, ಇಲ್ಲಿ ಆ್ಯಕ್ಚುಲಿ ಎಕ್ಸ್ನ ನಾವು ಕೆಲವೊಂದು ಸಿಚುಯೇಷನಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದಮ್ ಎಸ್ ಎ ಫಂಕ್ಷನಲ್ ಗ್ರೂಪ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಮ್ ಎಸ್ ಎ ಸಬ್ಸ್ಟಿಟ್ಯೂಯೆಂಟ್. ಆದರೆ ಸಿನ್ಸ್ ಹಿಯರ್ ವಿ ಆರ್ ಸ್ಟಡಿಂಗ್ ದಿ ಆಲ್ಕೈಲ್ ಹ್ಯಾಲೈಡ್, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಎಕ್ಸ್ ಆಸ್ ಅ ಫಂಕ್ಷನಲ್ ಗ್ರೂಪ್. ಇಲ್ಲಿ ಫಂಕ್ಷನಲ್ ಗ್ರೂಪ್ ಇಸ್ ಅಟ್ಯಾಚ್ಡ್ ಟು ದಿ
ಟರ್ಷರಿ ಕಾರ್ಬನ್ ಆಟಮ್ ಆರ್ ಇಟ್ಸ್ ಅಟ್ಯಾಚ್ ಟು ದಿ sp3 ಹೈಬ್ರಿಡೈಸ್ ಕಾರ್ಬನ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಆಲ್ಕೈಲ್ ಹ್ಯಾಲೈಡ್ಸ್ಗೆ ಜನರಲ್ ಫಾರ್ಮುಲಾ RX ಆಗಿರುತ್ತೆ. ಆ R ಅಲ್ಲಿರುವಂಥ ಕಾರ್ಬನ್ ಏನಿದೆಯಲ್ಲ ಅದು sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಸಮಥಿಂಗ್ ಅಬೌಟ್ ದಿ ಯಾವ ಕಾಂಪೌಂಡ್ಗೆ ಡೆಫಿನೇಷನ್ ಅನ್ಬೋದು, ಇಂಟ್ರಡಕ್ಷನ್ ಅಂತ ಹೇಳ್ಬೋದು. ಈಗ ನಾಮಂಕ್ಲೇಚರ್ಗೆ ಬರೋಣ. ಸೊ ನೀವು ಯಾವಾಗ ನಾಮಂಕ್ಲೇಚರ್ ತೊಗೊಂಡಾಗ ನಾವು ಎರಡು ಸಿಸ್ಟಮ್ನ ತೊಗೊಳ್ತೀವಿ. ಒಂದಕ್ಕೆ ಕಾಮನ್ ನೇಮ್ ಅಂತ ಕರಿತೀವಿ ಅಥವಾ ಟ್ರಿವಿಯಲ್ ನೇಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ IUPAC ನಾಮಂಕ್ಲೇಚರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ because in sometimes we are not going to use the IUPAC name always. Sometimes they are going to use, with respect to alkyl halides, they are going to use the common name also. Still today majority of the books they are going to use common names also. So hangagi ನಿಮಗೆ ಕಾಮನ್ ನೇಮ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್ಸನ್ನು ಗೊತ್ತಿರಬೇಕು. ಸೊ ಈ ಆಲ್ಕೈಲ್ ಹ್ಯಾಲೈಡ್ಸ್ಗೆ ನಾವು ಹೆಂಗೆ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದರೆ, ಸೊ ನಿಮ್ಮದು ಯಾವುದು ಆಲ್ಕೈಲ್ ಗ್ರೂಪ್ ಇದೆಯಲ್ಲ, ಆಲ್ಕೈಲ್ ಗ್ರೂಪ್ನ ಫಸ್ಟ್ ತೊಗೊಂಡು ಅದಕ್ಕೆ ಯಾವುದು ಹ್ಯಾಲೈಡ್ ಅಟ್ಯಾಚ್ ಆಗಿದೆಯಲ್ಲ ಅದನ್ನು ಕೊನೆಗೆ ಬರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ CH3Br ಇದೆ. ಸೊ ಇಲ್ಲೊಂದು ಆಲ್ಕೈಲ್ ಗ್ರೂಪ್ ಏನಿದೆ, ಮೀಥೈಲ್ ಗ್ರೂಪ್ ಇದೆ. ಸೊ ಮೀಥೇನಿಂದ CH4 ಇದೆ, CH4ಅಲ್ಲಿ ಒಂದು ಹೈಡ್ರೋಜನ್ ತೆಗೆದು ಅಲ್ಲಿ Br ಹಾಕಿದ್ದೀನಿ, ಹಂಗಾಗಿ ಅದನ್ನು ನಾನು ಮೀಥೈಲ್ ಬ್ರೊಮೈಡ್ ಅಂತ ಹೇಳ್ತೀನಿ. ಅದೇ ಥರ ಈಥೇನ ತೊಗೊಂಡಿದ್ದೀನಿ, ಅದರಲ್ಲಿ ಒನ್ ಆಫ್ ದಿ ಹೈಡ್ರೋಜನ್ ನಾನು ರೀಪ್ಲೇಸ್ ಬೈ Cl ಆಗಿದೆ, ಅದನ್ನೇ ಈಥೈಲ್ ಕ್ಲೋರೈಡ್ ಅಂತ ಹೇಳ್ತೀನಿ. ಅದೇ ಥರ ಇನ್ನೊಂದು ವರ್ಡ್ ಹೇಳ್ತೀವಿ, ಐಸೋಪ್ರೋಪೈಲ್ ಬ್ರೊಮೈಡ್ ಅಂತ ಹೇಳ್ತೀವಿ. ಒಂದೇ ಕಾರ್ಬನ್ ಆಟಮ್ಗೆ ಎರಡು CH3 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಪ್ರೋಪೈಲ್ ಬ್ರೊಮೈಡ್ ಅಂತ ಹೇಳ್ತೀವಿ. ಐಸೋಪ್ರೋಪೈಲ್ ಮುಂದೆ ಬಂದ ಹೇಳ್ತೀನಿ ನೆಕ್ಸ್ಟ್ ಇದ್ರಗಳಲ್ಲಿ. ಐಸೋಪ್ರೋಪೈಲ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಒಂದೇ ಕಾರ್ಬನ್ ಆಟಮ್ಗೆ ಎರಡು CH3 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥದಕ್ಕೆ ನಾವು ಐಸೋಪ್ರೋಪೈಲ್ ಗ್ರೂಪ್ ಅಂತ ಹೇಳ್ತೀವಿ. ಇದು 3 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಐಸೋಪ್ರೋಪೈಲ್ ಬ್ರೊಮೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ನಾಮಂಕ್ಲೇಚರ್ ಮಾಡಿದಾಗ ಕಾಮನ್ ನೇಮಲ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಆಸ್ 2 ವರ್ಡ್ಸ್. ಅವೆರಡರ ಮಧ್ಯದಲ್ಲಿ ಗ್ಯಾಪ್ ಕೊಡ್ತೀವಿ, ಎರಡು ಬೇರೆ ಬೇರೆ ಪದ ಅಂತ ನಾವು ಕನ್ಸಿಡರ್ ಕೊಡ್ತೀವಿ. ಆದರೆ ವೆನ್ ಯು ಕಮ್ ಟು IUPAC ನಾಮಂಕ್ಲೇಚರ್, ಅದನ್ನು ನಾವಿಲ್ಲಿ ಏನಂತ ಹೇಳ್ತೀವಿ ಅಂದರೆ, ನಿಮಗೆ ಗೊತ್ತು IUPAC ನಾಮಂಕ್ಲೇಚರಲ್ಲಿ 3 ಬೇಸಿಕ್ ರೂಲ್ ಇದೆ. ಮೊದಲನೇದಕ್ಕೆ ನಾವು ರೂಟ್ ವರ್ಡ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆಯಲ್ಲ ಅದ್ರ ಮೇಲೆ ನಾವು ರೂಟ್ ವರ್ಡ್ನ ಬರಿತಾ ಹೋಗ್ತೀವಿ, ಅದು ಮಧ್ಯದಲ್ಲಿ ಇರುತ್ತೆ. ಆ ರೂಟ್ ವರ್ಡ್ ಪಕ್ಕಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಫಂಕ್ಷನಲ್ ಗ್ರೂಪ್ ಯಾವ್ದಾದ್ರು ಇದ್ರೆ ಫಂಕ್ಷನಲ್ ಗ್ರೂಪ್ನ ಅಟ್ಯಾಚ್ ಮಾಡ್ತೀವಿ, ಅದಕ್ಕೆ ಸಫೆಕ್ಸ್ ಅಂತ ಹೇಳ್ತೀವಿ. ರೂಟ್ ವರ್ಡ್ ಮುಂಚೆ ಆ್ಯಡ್ ಮಾಡ್ತೀವಲ್ಲ ಅದಕ್ಕೆ ಪ್ರಿಫೆಕ್ಸ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ರೂಲ್ ಫಾರ್ ದಿ IUPAC ನಾಮಂಕ್ಲೇಚರ್ಗೆ 3 ಇದೆ. ಮಧ್ಯದಲ್ಲಿ ರೂಟ್ ವರ್ಡ್ ಇರುತ್ತೆ, ರೂಟ್ ವರ್ಡ್ ಆದಮೇಲೆ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಅದಕ್ಕೆ ಸಫೆಕ್ಸ್ ಅಂತ ಹೇಳ್ತೀವಿ. ರೂಟ್ ವರ್ಡ್ ಮುಂಚೆ ನಿಮಗೆ ಪ್ರಿಫೆಕ್ಸ್ ಇರುತ್ತೆ. ನಾವು ಮುಂಚೆನೇ ಹೇಳ್ದಂಗೆ ಹ್ಯಾಲೋ ಗ್ರೂಪ್ನ ನಾವು ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ, ಹಾಗಾಗಿ ಅದನ್ನು ಐ ಆಮ್ ಗೋಯಿಂಗ್ ಟು ರೈಟ್ ಬಿಫೋರ್ ದಿ ರೂಟ್ ವರ್ಡ್. ಹಾಗಾಗಿ ಇದನ್ನು ನಾನು ಆಲೋ ಆಲ್ಕೇನ್ಸ್ ಅಂತ ನೇಮ್ ಮಾಡ್ತೀನಿ. ಹ್ಯಾಲೋ ಅಂತಂದರೆ ಏನಾಗಿರ್ಬೋದು, ಅದು ಐಡೋ ಆಗಿರ್ಬೋದು, ಬ್ರೋಮೋ ಆಗಿರ್ಬೋದು, ಇಲ್ಲ ಅಂತಂದರೆ ಕ್ಲೋರೋ ಆಗಿರ್ಬೋದು. ಅದಕ್ಕೆ ಆಲ್ಕೇನ್ ಏನಿದೆಯಲ್ಲ ಆಲ್ಕೇನನ್ನು ನಾನು ಆ್ಯಡ್ ಹೋಗ್ತೀನಿ. ಸೊ IUPAC ನಾಮಂಕ್ಲೇಚರ್ ಹೇಳಿದಾಗ ಆಲೋ ಆಲ್ಕೇನ್ಸ್ಗೆ, ಆಲ್ಕೈಲ್ ಹ್ಯಾಲೈಡ್ಸ್ಗೆ ನಾನು ಆಲೋ ಆಲ್ಕೇನ್ಸ್ ಅಂತ ಹೇಳ್ತೀನಿ. ಸೊ ಈಗ ಅದರಲ್ಲಿ ಸ್ವಲ್ಪ ಏನಾಗುತ್ತೆ, ದೆರ್ ವಿಲ್ ಬಿ ಎ ಸ್ಲೈಟ್ ವೇರಿಯೇಷನ್. ಸೊ ಅದು ಏನು ಅಂತ ನೋಡ್ಕೊಳ್ತಾ ಹೋಗೋಣ. ಈಗ ರೂಲ್ 1. ಸೊ ಈಗ ಏನು ಮಾಡಿದ್ದೀನಿ, ನಾನು ಒಂದು ಕಾಂಪೌಂಡ್ನ ತೊಗೊಂಡಿದ್ದೀನಿ. ಆ ಕಾಂಪೌಂಡಲ್ಲಿ ಪೇರೆಂಟ್ ಚೈನ್ ಯಾವುದಿದೆ ಅಂತ ನೋಡ್ಕೊಳ್ತೀನಿ. ಪೇರೆಂಟ್ ಚೈನ್ ಬೇಸ್ಡ್ ಆನ್ ದಿ ಪೇರೆಂಟ್ ಚೈನ್ ನಾನು ರೂಟ್ ವರ್ಡ್ನ ಹೇಳ್ತೀನಿ. ಸೊ ನಿಮ್ದು IUPAC ನಾಮಂಕ್ಲೇಚರ್ ಹೇಳ್ಬೇಕಾದ್ರೆ 3 ಪದ ನನಗೆ ಇಂಪಾರ್ಟೆಂಟು ಅಂತ ಹೇಳಿದೆ. 3ನೇ ಪದದಲ್ಲಿ ಮೊದಲನೇದು ರೂಟ್ ವರ್ಡ್. ರೂಟ್ ವರ್ಡ್ ಅಂದ್ರೇನು, ನಿಮ್ಮ ಪೇರೆಂಟ್ ಚೈನಲ್ಲಿ, ಪೇರೆಂಟ್ ಚೈನ್ ಅಂದ್ರೇನು, ಕಂಟಿನ್ಯೂಸ್ ಆಗಿ ಕಾರ್ಬನ್ ಚೈನ್ ಇರುವಂಥದ್ದು ವಿತೌಟ್ ಎನಿ ಬ್ರೇಕ್, ಲೆಂತ್ ಆಗಿರುವಂಥದ್ದು, ವಿಚ್ ಗೋಯಿಂಗ್ ಟು ಕಂಟೈನ್ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇರೋದಕ್ಕೆ ನಾನು ಪೇರೆಂಟ್ ಚೈನ್ ಅಂತ ಕರಿತೀನಿ ಅಥವಾ ಕಂಟಿನ್ಯೂಸ್ ಚೈನ್ ಅಂತ ಕರಿತೀನಿ. ಆ ಚೈನು ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಆಗಿರಬಾರ್ದು, ಕಂಟಿನ್ಯೂಸ್ ಆಗಿ ಕಾರ್ಬನ್ ಚೈನ್ ಇರುತ್ತಲ್ಲ ಅಂಥದಕ್ಕೆ ನಾನೇನಂತ ಕರಿತೀನಿ, ಪೇರೆಂಟ್ ಚೈನ್ ಅಂತ ಹೇಳ್ತೀನಿ. ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಆನ್ ದಿ ಪೇರೆಂಟ್ ಚೈನ್ ನಾನೇನು ಮಾಡ್ತಾ ಹೋಗ್ತೀನಿ ಅಂದರೆ ರೂಟ್ ವರ್ಡ್ನ ಬರಿತೀನಿ. ಇಲ್ಲಿ ರೂಟ್ ವರ್ಡ್ ಒಟ್ಟು ಎಷ್ಟು ಕಾರ್ಬನ್ ಆಟಮ್ ಇದೆ, 4 ಕಾರ್ಬನ್ ಆಟಮ್ ಇದೆ. ಹಾಗಾಗಿ ನಂದು ರೂಟ್ ವರ್ಡ್ ಏನಾಗುತ್ತೆ, ಬ್ಯೂಟ್ ಆಗುತ್ತೆ. ಈಗ ಯಾವ್ದಾದ್ರು ಬೇರೆ ಫಂಕ್ಷನಲ್ ಗ್ರೂಪ್ ಇದೆಯಾ, ಯಾವುದು ಫಂಕ್ಷನಲ್ ಗ್ರೂಪ್ ಇಲ್ಲ, ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿದೆ. ಹಂಗಾಗಿ ನಾನು ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ANE ಆಸ್ ಎ ಸಫೆಕ್ಸ್, ಬ್ಯೂಟೇನ್ ಆಯಿತು. ಆದರೆ ನನಗೇನಾಗ್ತಿದೆ, ಒಂದು ಕ್ಲೋರೋ ಗ್ರೂಪ್ ಇದೆ, ಕ್ಲೋರೋ ಗ್ರೂಪ್ ಇಸ್ ಎ ಸಬ್ಸ್ಟಿಟ್ಯೂಯೆಂಟ್. ಓಕೆ, ಇದನ್ನು ಬರಿಬೇಕು. ಸೊ ಆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪು ಎಲ್ಲಿ ಅಟ್ಯಾಚ್ ಆಗಿದೆ. ಸಪ್ಲಿಮೆಂಟರಿ ರೂಲ್ಸ್ ಆಫ್ ದಿ IUPAC ನಾಮಂಕ್ಲೇಚರ್ ಏನು ಹೇಳುತ್ತೆ, ಲೋಯೆಸ್ಟ್ ನಂಬರ್ ರೂಲ್ ಅಂತ ಹೇಳುತ್ತೆ. ಸೊ ವಾಟ್ ಇಟ್ ಸ್ಟೇಟ್ಸ್ ದಟ್ whenever you are going to have a substituent or a functional group or an unsaturation, the lowest number should be given to the ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳ್ತಾರೆ. ಸೊ ಈಗ ನಾವು ನಾಮಂಕ್ಲೇಚರ್ನ ಮಾಡಿದಾಗ ನೀವು ಯು ಕ್ಯಾನ್ ಗಿವ್ ದಿ ನಂಬರ್ ಐದರ್ ಫ್ರಮ್ ದಿಸ್ ಸೈಡ್, ಈ ಕಡೆಯಿಂದ ಬೇಕಾದ್ರೂ ನಂಬರ್ ಕೊಡ್ಬೋದು ನೀವು, ಈ ಕಡೆಯಿಂದ ಬೇಕಾದ್ರೂ ನಂಬರ್ ಕೊಡ್ಬೋದು.
ಈ ಕಡೆಯಿಂದ ನಂಬರ್ ಕೊಟ್ಟರೆ ಇವಾಗ ಕ್ಲೋರೋ ಗ್ರೂಪ್ ಇಸ್ ಅಟ್ಯಾಚ್ ಟು ವಿಚ್ ಕಾರ್ಬನ್ ಆಟಮ್, ಸೆಕೆಂಡ್ ಕಾರ್ಬನ್ ಆಟಮ್. ಈ ಕಡೆಯಿಂದ ನಾನು ಮಾಡ್ತೀನಿ ಅಂತಂದರೆ ನೇಮ್ ಮಾಡ್ತೀನಿ, ನಂಬರಿಂಗ್ ಮಾಡ್ತೀನಿ ಅಂತಂದರೆ ಫ್ರಮ್ ದಿ ಅಪೋಸಿಟ್ ಸೈಡ್ ಬಾಟಮ್ ನಂಬರ್ಡ್, ಅದಕ್ಕೆ ಅಪೋಸಿಟ್ ಸೈಡ್ ಮಾಡ್ತೀನಿ ಅಂತಂದರೆ ಇವಾಗ ಕ್ಲೋರೋ ಗ್ರೂಪ್ಸ್ ಅಟ್ಯಾಚ್ ಟು ದಿ ಥರ್ಡ್ ಕಾರ್ಬನ್ ಆಟಮ್. ಅಕಾರ್ಡಿಂಗ್ ಟು ದಿ ಲೋಯೆಸ್ಟ್ ನಂಬರ್ ರೂಲ್ ಐ ಆಮ್ ಗೋಯಿಂಗ್ ಟು ಅಸೈನ್ ದಿ ಲೋಕೆಂಟ್ ಅಂತ ಹೇಳ್ತೀವಿ. ಆ ನಂಬರ್ಗೆ ಏನಂತ ಕರಿತೀವಿ ನಾವು, ಲೋಕೆಂಟ್ ಅಂತ ಕರಿತೀವಿ. ಆ ಆಲ್ಕೈಲ್ ಗ್ರೂಪ್ಗೆ ಯಾವ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ ಅಂದರೆ ಸೆಕೆಂಡ್ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ ಅಂತ ಹೇಳಬೇಕು. ನಾನು 3 ಕ್ಲೋರೋಬ್ಯೂಟೇನ್ ಅಂದರೆ ತಪ್ಪಾಗತ್ತೆ. ಐ ಆಮ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ಎ 2 ಕ್ಲೋರೋಬ್ಯೂಟೇನ್. ಸೊ ನೀವು ನೋಡ್ಕೋಬೇಕಾಗತ್ತೆ ಅಕಾರ್ಡಿಂಗ್ ಟು ದಿ ಲೋಯೆಸ್ಟ್. ನಂದೇನು ಫಸ್ಟ್ ಬೇಸಿಕ್ ರೂಲ್, ಸಬ್ಸ್ಟಿಟ್ಯೂಯೆಂಟ್ ಸಾರಿ ಪೇರೆಂಟ್ ಚೈನ್ ಏನಿದೆ ರೂಟ್ ವರ್ಡ್, ಫಂಕ್ಷನಲ್ ಗ್ರೂಪ್ ಏನಿದೆ ಸಫೆಕ್ಸ್, ಫಂಕ್ಷನಲ್ ಗ್ರೂಪ್ ಬಿಟ್ಟು ಏನಿದೆಯಲ್ಲ ಪ್ರಿಫೆಕ್ಸ್ ಏನಿದೆ ಅದನ್ನು ಬರಿತೀನಿ. ಆ ಪ್ರಿಫೆಕ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಒಂದು ನಂಬರ್ ಹೇಳ್ತೀನಿ, ವಿಚ್ ಕಾರ್ಬನ್ ಆಟಮ್ ದಟ್ ಪ್ರಿಫೆಕ್ಸ್ ಇಸ್ ಅಟ್ಯಾಚ್ಡ್, ಅದಕ್ಕೆ ಲೋಕೆಂಟ್ ಅಂತ ಕರಿತೀವಿ. ಲೋಕೆಂಟ್ ಶುಡ್ ಬಿ ಆಲ್ವೇಸ್ ಟು ದಿ ಲೋಯೆಸ್ಟ್ ನಂಬರ್ ಇರಬೇಕು. ಆ ರೀತಿಯಾಗಿ ನೀವು ನೋಡ್ಕೋಬೇಕು. ಹಾಗಾಗಿ ಇದು 2 ಕ್ಲೋರೋಬ್ಯೂಟೇನ್ ಆಗತ್ತೆ. ಈಗ ಸೆಕೆಂಡ್ ಎಕ್ಸಾಂಪಲ್ನ ತಗೊಳ್ಳೋಣ. ಸೆಕೆಂಡ್ ಎಕ್ಸಾಂಪಲ್ ತಗೊಂಡಾಗ ವೆನ್ ಯು ಹ್ಯಾವ್ ಮೋರ್ ದ್ಯಾನ್ ಒನ್ ಬ್ರಾಂಚಿಂಗ್, ಮೋರ್ ದ್ಯಾನ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಹೇಗೆ ನೇಮ್ ಮಾಡ್ತೀರಾ ಅಂತ. ಸೊ ನೀವು ಅವಾಗ ಏನು ಮಾಡ್ತೀರಾ, ನಾವು ಮುಂಚೆನೇ ಹೇಳ್ದಂಗೆ ಆನ್ ಐದರ್ ವೇ ಯು ಕ್ಯಾನ್ ನಂಬರ್. ಈ ಕಡೆಯಿಂದ ಬೇಕಾದ್ರೂ ನಂಬರ್ ಮಾಡ್ಬೋದು ನೀವು, ಈ ಕಡೆಯಿಂದ ಬೇಕಾದ್ರೂ ನಂಬರ್ ಮಾಡ್ಬೋದು. ಸೊ ಎಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆಯಲ್ಲ ಆ ಲೋಕೆಂಟ್ಗಳನ್ನ ನೀವು ನೋಡ್ಕೋಬೇಕು. ಇದಕ್ಕೆ ಲೋಯೆಸ್ಟ್ ಸಮ್ ರೂಲ್ ಅಂತ ಹೇಳ್ತಾರೆ. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ನಿಮಗೆ ಒಂದು ಸಬ್ಸ್ಟಿಟ್ಯೂಯೆಂಟು ಕ್ಲೋರೋ ಎಲ್ ಗ್ರೂಪ್ ಇಲ್ಲಿ ಎಲ್ಲಿಗೆ ಅಟ್ಯಾಚ್ ಆಗಿದೆ, ಥರ್ಡ್ ಗ್ರೂಪ್ಗೆ ಅಟ್ಯಾಚ್ ಆಗಿದೆ. ಇನ್ನೊಂದು ಸಬ್ಸ್ಟಿಟ್ಯೂಯೆಂಟು ಮಿಥೈಲ್ ಗ್ರೂಪ್ ಎಲ್ಲಿ ಅಟ್ಯಾಚ್ ಆಗಿದೆ, ಸೆಕೆಂಡ್ ಕಾರ್ಬನ್ ಆಟಮ್. ವೆನ್ ಯು ನಂಬರ್ಡ್ ದ ಕಾರ್ಬನ್ ಆಟಮ್ ಇನ್ ದಿಸ್ ಮ್ಯಾನರ್, ಎರಡು ಕೂಡಿದ್ರೆ ಎಷ್ಟಾಗತ್ತೆ, 5 ಆಗುತ್ತೆ. ನಾನು ಅದಕ್ಕೆ ರಿವರ್ಸ್ ಆಗಿ ಆ್ಯಡ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಸಬ್ಸ್ಟಿಟ್ಯೂಯೆಂಟ್ ಎಲ್ಲಿದೆ, ಥರ್ಡ್ ಕಾರ್ಬನ್ ಆಟಮ್ ಇದೆ, ನಿಮ್ಮ ಸಬ್ಸ್ಟಿಟ್ಯೂಯೆಂಟ್ ಫೋರ್ತ್ ಕಾರ್ಬನ್ ಆಟಮ್ ಇದೆ. ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು ನಂಬರು, 7. ಅಕಾರ್ಡಿಂಗ್ ಟು ದಿ ಲೋಯೆಸ್ಟ್ ಸಮ್ ರೂಲ್ ಯು ಆರ್ ಗೋಯಿಂಗ್ ಟು ಚೂಸ್ ದಿ ಸಬ್ಸ್ಟಿಟ್ಯೂಯೆಂಟ್, ಯು ಆರ್ ಗೋಯಿಂಗ್ ಟು ಅರೇಂಜ್ ದಿ ಲೋಕ್ಯಾಂಟ್ ಇನ್ ಸಚ್ ಅ ಮ್ಯಾನರ್ ದಟ್ ವೆನ್ ಯು ಆ್ಯಡ್ ದೆಮ್ ಯು ಶುಡ್ ಹ್ಯಾವ್ ದಿ ಲೀಸ್ಟ್ ನಂಬರ್. ಹಾಗಾಗಿ 3 chloro 2 methyl pentane is the correct answer, but not 3 chloro 4 methyl pentane. ಅರ್ಥ ಮಾಡ್ಕೊಳ್ಳಿ ಹೇಗಿದೆ ಅಂತ. ಐದರ್ ಸೈಡ್ ನೀವೇನು ಮಾಡಿ, ನಂಬರಿಂಗ್ ಮಾಡಿ. ಸೊ ನಂಬರಿಂಗ್ ಮಾಡಿದಾಗ ಲೆಫ್ಟ್ ಟು ರೈಟ್ ಮಾಡ್ಬೋದು, ಇಲ್ಲಾಂದರೆ ರೈಟ್ ಟು ಲೆಫ್ಟ್ ಮಾಡ್ಬೋದು. ಲೆಫ್ಟ್ ಟು ರೈಟ್ ಮಾಡಿದಾಗ ಎಲ್ಲಿದೆ ಸಬ್ಸ್ಟಿಟ್ಯೂಯೆಂಟು ಎರಡು ನೋಡ್ಕೊಳ್ಳಿ, ಆ ಕಾರ್ಬನ್ ಆಟಮ್ ನಂಬರ್ನ ಆ್ಯಡ್ ಮಾಡಿ. ರೈಟ್ ಮಾಡಿದಾಗ ಏನಾಗುತ್ತೆ, ಲೆಫ್ಟ್ ಮಾಡಿದಾಗ ಏನಾಗುತ್ತೆ, ಯಾವುದು ಲೋಯೆಸ್ಟ್ ನಂಬರ್ ಬರುತ್ತಲ್ಲ ದಟ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಕರೆಕ್ಟ್ ನೇಮ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲೂ ಅಷ್ಟೇ ನಾನು 2 ಸಬ್ಸ್ಟಿಟ್ಯೂಯೆಂಟ್ನ ತೊಗೊಂಡಿದ್ದೀನಿ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಟು ರೈಟ್, ರೈಟ್ ಟು ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಲೋಯೆಸ್ಟ್ ನಂಬರ್ ಬಂತಲ್ಲ 3 methyl 2 bromo pentane, ಇಲ್ಲೇನಾಗ್ತಾ ಇದೆ, 5 ಕಾರ್ಬನ್ ಆಟಮ್ ಇದೆ, ಕಂಟಿನ್ಯೂಯಸ್ ಚೈನ್. ಹಂಗಾಗಿ ನಾನು ಪೆಂಟೇನ್ ರೂಟ್ ವರ್ಡ್ ಅಂತ ಹೇಳ್ತೀನಿ, ಯಾವುದೋ ಫಂಕ್ಷನಲ್ ಗ್ರೂಪ್ ಇಲ್ಲ. ಹಂಗಾಗಿ ಏನಿಂದ ಎಂಡ್ ಮಾಡ್ತೀನಿ. ಬಟ್ 2 ಸಬ್ಸ್ಟಿಟ್ಯೂಯೆಂಟ್ ಇದೆ. ಸೊ ಯಾವುದಕ್ಕೆ ಲೋಯೆಸ್ಟ್ ನಂಬರ್ ಬರುತ್ತಲ್ಲ, ಹಿಯರ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಿ ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಬಟ್ ಎಲ್ಲಿಗೆ ನನಗೆ ಲೋಯೆಸ್ಟ್ ನಂಬರ್ ಬರುತ್ತಲ್ಲ ಲೋಕೆಂಟ್ಗಳನ್ನ ಆ್ಯಡ್ ಮಾಡಿದಾಗ ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಬರೀಬೇಕಾದ್ರೆ ನಾನು ಏನು ಮಾಡ್ತೀನಿ, ನಂಬರಿಂಗ್ ಕೊಡ್ಬೇಕಾದ್ರೆ ಆ ಥರ ಕೊಡ್ತೀನಿ, ಯಾವುದು ಲೋಯೆಸ್ಟ್ ನಂಬರ್ ಬರುತ್ತಲ್ಲ ಆ ಸೈಡ್ದು ಕನ್ಸಿಡರ್ ಮಾಡ್ಕೊಳ್ತೀನಿ. ಬಟ್ ವೈಲ್ ರೈಟಿಂಗ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಎ ಆಲ್ಫಾಬೆಟಿಕಲ್ ಆರ್ಡರ್ ಬರೀಬೇಕು. ವೆನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಆಲ್ಫಾಬೆಟಿಕಲ್ ಆರ್ಡರ್ ಐ ಆಮ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ದಿ ನಂಬರ್ನ ಬಿಟ್ಬಿಡ್ತೀನಿ. ನಂಬರ್ ಯಾವಾಗ ಓನ್ಲಿ ಲೋಯೆಸ್ಟ್ ನಂಬರ್ ಬರಬೇಕಾದ್ರೆ ನಾನು ನಂಬರ್ನ ಕನ್ಸಿಡರ್ ಮಾಡ್ಕೋಬೇಕು. ಆದರೆ ಬರೀಬೇಕಾದ್ರೆ ನಂಬರ್ ಬಿಟ್ಬಿಟ್ಟು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಾನು ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ 2 ಬ್ರೋಮೋ ಗ್ರೂಪು ಸೆಕೆಂಡ್ ಪೊಸಿಷನಲ್ಲಿದೆ. ಹಂಗಾಗಿ ನಾನು ಬರಿಬೇಕಾದ್ರೆ ಹೇಗೆ ಬರಿಬೇಕು ಅಂದರೆ 2 ಬ್ರೋಮೋ 3 methyl pentane ಅಂತ ನಾನು ಬರಿಬೇಕಾಗತ್ತೆ. ಅರ್ಥ ಆಗ್ತಿದೆ ಅನಿಸುತ್ತೆ. 2 ಬ್ರೋಮೋ 3 methyl pentane ಅಂತ ನೀವು ಬರಿಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಥರ್ಡ್ ಕಾರ್ಬನ್ ಆಟಮ್ಗೆ ಮತ್ತು ಫೋರ್ತ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಹಂಗಾಗಿ ಅದೇನಾಗ್ತಾ ಇದೆ, 7 ನಂಬರ್ ಬರ್ತಾ ಇದೆ. ಸೊ ನೀವು ಬರಿಬೇಕಾದ್ರೆ ಏನು ಬರಿತೀರಾ, 4 ಬ್ರೋಮೋ 3 methyl ಅಂತ ಬರೀತೀರಾ. ಹಂಗೆ ಬರೆದ್ರೆ ತಪ್ಪಾಗತ್ತೆ ಆನ್ಸರು. ನೀವು ಹೇಗೆ ಬರಿಬೇಕು ಅಂದರೆ 2 ಬ್ರೋಮೋ 3 methyl pentane ಅಂತ ಬರಿಬೇಕು. ಸೊ ನಂಬರ್ ಕೊಡ್ಬೇಕಾದ್ರೆ ಅಕಾರ್ಡಿಂಗ್ ಟು ದಿ ಲೋಯೆಸ್ಟ್ ಸಮ್ ರೂಲ್ ಪ್ರಕಾರ ಕೊಡ್ತೀರಾ. ಬರಿಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಬರೀತೀರಾ. ಬರಿಬೇಕಾದ್ರೆ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಅಂತಂದರೆ ನೆಗ್ಲೆಕ್ಟ್ ದಿ ನಂಬರ್, ಆ ಗ್ರೂಪ್ ಏನಿದೆಯಲ್ಲ ಅದನ್ನು ನೀವು ಆಲ್ಫಾಬೆಟಿಕಲಿ ಬರೆಯೋದಕ್ಕೆ ಟ್ರೈ ಮಾಡ್ತೀರಾ. Again, you have to remember, here you are going to consider the entire thing as a single word. Whereas in the case of the common name, ನೀವೇನು ಮಾಡ್ತಿದ್ರಿ, ಎರಡು ಬೇರೆ ಬೇರೆ ಪದ ಅಂತ ಕನ್ಸಿಡರ್ ಮಾಡ್ತಾ ಇದ್ರಿ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂದರೆ ಎರಡನ್ನೂ ಒಂದೇ ಪದ ಅಂತ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ. ಈಗ ಥರ್ಡ್ ರೂಲ್ಗೆ ಹೋಗೋಣ. ಇಫ್ ದ ಕಾಂಪೌಂಡ್ ಕಂಟೈನ್ಸ್ 2 or more similar halogen atoms present,
ಈಗ ಒಂದೇ ಥರದ್ದು 2-3 ಇತ್ತು ಅಂತಂದರೆ ಆವಾಗ ನಾನು ಡೈ ಟ್ರೈ ಟೆಟ್ರಾ ಅಂತ ಹೇಳ್ಕೊಳ್ತೀನಿ. ಅಗೇನ್ ಇಲ್ಲೂ ನಾನು ಲೋಯೆಸ್ಟ್ ಸಮ್ ರೂಲ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಅದು ಐದರ್ ಸೈಡ್. ಸೊ ಇಲ್ಲಿ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ ಥರ್ಡ್ ಕಾರ್ಬನ್ ಆಟಮ್ಗೆ ಹೇಗೆ ನಾನು ನೇಮ್ ಮಾಡಿದ್ದೀನೋ ಆ ಥರ. ಅದಕ್ಕೆ ಉಲ್ಟಾ ಆಯಿತು ಅಂದರೆ ಏನಾಗುತ್ತೆ, 3 + 4 ಆಗುತ್ತೆ, 7 ಆಗುತ್ತೆ, ತಪ್ಪಾಗುತ್ತೆ. ಹಾಗಾಗಿ 2 3 ಅಂತ ಹೇಳ್ತೀನಿ. 2 ಕ್ಲೋರೋ 3 ಕ್ಲೋರೋ ಅಂತ ಎರಡೆರಡು ಸಲ ಬರೆಯೋದು ಬದಲು 2 3 ಡೈ. ಇಫ್ ಇಟ್ ಇಸ್ ರಿಪೀಟೆಡ್ 2 ಟೈಮ್ಸ್ ಡೈ ಅಂತ ಹೇಳ್ತೀನಿ. ಎಲ್ಲಿ ರಿಪೀಟ್ ಆಗಿದೆ, ಅಟ್ ದಿ ಕಾರ್ಬನ್ ನಂಬರ್ 2 ಅಟ್ ದಿ ಕಾರ್ಬನ್ ನಂಬರ್ 3 ನಲ್ಲಿ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ನಾನು 2 3 ಡೈಕ್ಲೋರೋ ಪೆಂಟೇನ್ ಅಂತ ಹೇಳ್ತೀನಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಇಲ್ಲಿ 3 ಸಬ್ಸ್ಟಿಟ್ಯೂಯೆಂಟ್ ಇದೆ. ಲೋಯೆಸ್ಟ್ ನಂಬರ್ ರೂಲ್ ಪ್ರಕಾರನೇ ತಗೋಬೇಕಾಗತ್ತೆ. ನೀವು ಈ ಕಡೆಯಿಂದ ತಗೊಂಡ್ರೆ 3 ಮತ್ತು 4 7 ಆಗುತ್ತೆ. ಈ ಕಡೆಯಿಂದ ತಗೊಂಬಂದ್ರೆ 3 + 4 7 ಆಗುತ್ತೆ. ಎನಿ ಸೈಡ್ ಯು ಕ್ಯಾನ್ ಟೇಕ್. ಸೊ ಹಾಗಾಗಿ 3 3 4 ಟ್ರೈ ಬ್ರೋಮೋ ಎಕ್ಸೇನ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ನೋಡ್ಕೋಬೇಕಾಗತ್ತೆ ಹೇಗಾಗತ್ತೆ ಅಂತ. ನೆಕ್ಸ್ಟ್ ರೂಲ್ಗೆ ಬರೋಣ. ರೂಲ್ ನಂಬರ್ 4. ಇಫ್ ಯು ಹ್ಯಾವ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂತ ಇಟ್ಕೊಳ್ಳೋ, ಒಂದೇ ಪೊಸಿಷನ್ಗಿದೆ, ನಾನು ಐದರ್ ಸೈಡ್ ಮಾಡಿದಾಗ ನನಗೆ ಒಂದೇ ಬರ್ತಾ ಇದೆ, ಆವಾಗ ನಾನು ಹೇಗೆ ನೇಮ್ ಮಾಡಬೇಕು. ಈ ಕಡೆಯಿಂದ ಮಾಡಿದ್ರು ಎರಡಕ್ಕೂ 2 4 ಬರ್ತಾ ಇದೆ. ಆ ಕಡೆಯಿಂದ ಮಾಡಿದ್ರು ನೇಮ್ ಮಾಡಿದ್ರು ನಾನು ಲೆಫ್ಟ್ ಟು ರೈಟ್ ಮಾಡಿದ್ರು 2 4 ಬರ್ತಾ ಇದೆ, ರೈಟ್ ಟು ಲೆಫ್ಟ್ ಮಾಡಿದ್ರು 2 4 ಬರ್ತಾ ಇದೆ. ಆದರೆ ಬೇರೆ ಬೇರೆ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್. ಆಲ್ಫಾಬೆಟಿಕಲ್ ಆರ್ಡರ್ಗೆ ಲೋಯೆಸ್ಟ್ ನಂಬರ್ ಇರೋ ಥರ ನಾನು ನೋಡ್ಕೋಬೇಕು. ಹಾಗಾಗಿ ಇದು 2 ಬ್ರೋಮೋ 1 ಕ್ಲೋರೋ 4 ಮಿಥೈಲ್ ಪೆಂಟೇನ್ ಅಂತ ಆಗುತ್ತೆ. ಸೊ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಇದೆ. ಆ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟು ಸೇಮ್ ನಂಬರ್ಗೆ ಲೆಫ್ಟ್ ಟು ರೈಟಿಂದ ಮಾಡಿದಾಗೂ ಬರ್ತಾ ಇದೆ, ರೈಟ್ ಟು ಲೆಫ್ಟಿಂದ ಬರ್ತಾ ಇದೆ ಅಂದಾಗ ನೀವೇನು ಮಾಡಬೇಕು, ಆಲ್ಫಾಬೆಟಿಕಲ್ ಆರ್ಡರ್ಗೆ ಲೀಸ್ಟ್ ನಂಬರ್ ಕೊಡೋ ಥರ ನೀವು ಅರೇಂಜ್ ಮಾಡಿ ಬರೀಬೇಕಾಗತ್ತೆ. ದ ಲಾಸ್ಟ್ ರೂಲ್, ಇಫ್ ದ ಡಿಫ್ರೆಂಟ್ ಹ್ಯಾಲೋಜನ್ಸ್ ಆರ್ ಪ್ರೆಸೆಂಟ್ ಅಟ್ ದಿ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಐದರ್ ಎಂಡ್, ದೆನ್ ದ ನಂಬರಿಂಗ್ ಇಸ್ ಡನ್ ಅಕಾರ್ಡಿಂಗ್ ಟು ದೇರ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಈಗ ಏನು ಮಾಡ್ತಾ ಇದ್ದೀವಿ, ಒಂದೇ ಗ್ರೂಪು ಇದೆ ಅಂತ ಇಟ್ಕೊಳ್ಳೋಣ. ಸೊ ಎರಡು ಕಡೆಯಿಂದ ಮಾಡಿದಾಗೂ ಹಾಗೆ ಬರುತ್ತೆ ಅಂತಂದರೆ ಆಲ್ಫಾಬೆಟಿಕಲ್ ಆರ್ಡರ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಕೊಳ್ಳಿ, ಈ ಕಡೆಯಿಂದ ಮಾಡಿದ್ರೆ ಏನಾಗುತ್ತೆ, ಈಗ ಈಗ ಈ ಕಡೆಯಿಂದ ಮಾಡಿದ್ರೆ 2 + 3 ಆಗುತ್ತೆ, ಆ ಕಡೆಯಿಂದ ಮಾಡಿದ್ರೆ 2 + 3 ಆಗುತ್ತೆ. ಬಟ್ ಯಾವುದಕ್ಕೆ ನೀವು ಲೋಯೆಸ್ಟ್ ನಂಬರ್ ಕೊಡಬೇಕು, ಆಲ್ಫಾಬೆಟಿಕಲ್ ಆರ್ಡರು ಯಾವುದಕ್ಕೆ ಬರುತ್ತಲ್ಲ ಅದಕ್ಕೆ ನೀವು ಲೋಯೆಸ್ಟ್ ನಂಬರ್ ಕೊಡಬೇಕು. ಹಾಗಾಗಿ 2 ಬ್ರೋಮೋ 3 ಕ್ಲೋರೋ ಬ್ಯೂಟೇನ್ ಇಸ್ ದಿ ಆನ್ಸರ್. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ನಾವು ಯಾವ ಥರ ಕನ್ಸಿಡರ್ ಮಾಡ್ತೀವಿ, ಆಲೋ ಆಲ್ಕೇನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಲೋ ಆಲ್ಕೇನ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಆಲ್ಕೇನ್ನ ಯಾವ ರೀತಿ ನಾವು ನೇಮ್ ಮಾಡ್ತೀವಿ, ಹ್ಯಾಲೋಜನ್ಗೆ ಯಾವ ಥರ ನಂಬರ್ ಲೋಕೇನ್ನ ನಾವು ಅಲಾಟ್ ಮಾಡ್ತೀವಿ, ಹೌ ಐ ಆಮ್ ಗೋಯಿಂಗ್ ಟು ಅರೇಂಜ್ ದಮ್ ಇನ್ ಅನ್ ಆಲ್ಫಾಬೆಟಿಕಲ್ ಆರ್ಡರ್. ಆ ಬೇಸಿಸ್ ಮೇಲೆ ಅದಕ್ಕೆ 5 ರೂಲ್ ಮೇಲೆ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ಓಕೆ, ನಾನು ಅದೇ ಥರ ಹೇಳಿದೆ, ಕಾಮನ್ ನೇಮ್ಸು ಕೆಲವೊಂದು ಕಡೆಗೆ ಯೂಸ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಾವು ಇಲ್ಲಿಂದ ಕೆಲವೊಂದು ಪದಗಳನ್ನ ಯೂಸ್ ಮಾಡ್ತಾರೆ. ಐಸೋ ಗ್ರೂಪ್ ಅಂತ ಹೇಳ್ತಾರೆ. ಒಂದೇ ಕಾರ್ಬನ್ ಆಟಮ್ಗೆ 2 CH3 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದಕ್ಕೆ ನಾವು ಐಸೋ ಗ್ರೂಪ್ ಅಂತ ಹೇಳ್ತೀವಿ. ಆ ಐಸೋ ಗ್ರೂಪ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿತ್ತು ಅಂದರೆ ಆ ಕಾರ್ಬನ್ ಆಟಮಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ, ಆ ಕಾಂಪೌಂಡಲ್ಲಿ 3 ಕಾರ್ಬನ್ ಆಟಮ್ ಇದೆ ಇಲ್ಲಿ ಸೆಕೆಂಡ್ ಎಕ್ಸಾಂಪಲಲ್ಲಿ. ಹಾಗಾಗಿ ಐಸೋ ಪ್ರೊಪೈಲ್ ಬ್ರೋಮೈಡ್ ಅಂತ ಹೇಳ್ತೀನಿ. ಐಸೋ ಅಂತ ಯಾವಾಗ ವರ್ಡ್ ಯೂಸ್ ಮಾಡ್ತೀನಿ ಅಂದರೆ, ಒಂದು ಕಾರ್ಬನ್ ಆಟಮ್ಗೆ 2 CH3 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಐಸೋ ಅಂತ ಹೇಳ್ತೀನಿ. ಪ್ರೊಪೈಲ್ ಬ್ರೋಮೈಡ್ ಅಂತ ಹೇಳ್ತಿದ್ದಾರೆ, ಈ ಹೆಚ್ಚು ಮತ್ತೆ ರೀಪ್ಲೇಸ್ ಆಗಿಲ್ಲ ಅಂತ. ಅದೇ ರೀತಿ ಐಸೋ ಬ್ಯೂಟೈಲ್ ಅಯೋಡೈಡ್ ಅಂತ ಹೇಳ್ತೀನಿ. ಐಸೋ ಅಂದ್ರೇನು, ಒಂದೇ ಕಾರ್ಬನ್ ಆಟಮ್ಗೆ 2 CH3 ಗ್ರೂಪ್ ಅಟ್ಯಾಚ್ ಆಗಿದೆ, 1 2 3 4 ಕಾರ್ಬನ್ ಆಟಮ್ ಇದೆ. ಹಾಗಾಗಿ ಇದನ್ನ ಐಸೋ ಬ್ಯೂಟೈಲ್ ಅಯೋಡೈಡ್ ಅಂತ ಹೇಳ್ತೀನಿ. ಇದು ಕಾಮನ್ ನೇಮು. ಸಮಟೈಮ್ಸ್ ಇಟ್ ಮೇ ಲೀಡ್ಸ್ ಟು ಕನ್ಫ್ಯೂಷನ್. ಹಂಗಾಗಿ ನಾವು ಐಯುಪ್ಯಾಕ್ ನಾಮಕ್ಲೇಚರ್ಗೆ ಹೋದ್ವಿ. ಬಟ್ ಇನ್ ಸಮ್ ಬುಕ್ಸ್ ಟಿಲ್ ಟುಡೇ ದೇ ಆರ್ ಗೋಯಿಂಗ್ ಟು ಯೂಸ್ ಆಲ್ ದೀಸ್ ಟರ್ಮ್, ಐಸೋ ಸೆಕೆಂಡ್ರಿ, ಟರ್ಷರಿ, ನಿಯೋ ಪೆಂಟೈಲ್ ಅಂತ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಐಯುಪ್ಯಾಕ್ ನೇಮ್ಗಳನ್ನೇ ನಾವು ಮಾಡಬೇಕು, ಆದರೆ ಕಾಮನ್ ನೇಮು ಯೂಸ್ ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಅದೇನು ಅಂತ ಗೊತ್ತಿರಬೇಕು. ಸೊ ಸೆಕೆಂಡ್ರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತು, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ನಾವು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ ಅಂದರೆ, ಡಿಪೆಂಡಿಂಗ್ ಅಪಾನ್ ದಿಸ್ BR ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ಅದನ್ನು ಡಿಸೈಡ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ನಾವು ಸೆಕೆಂಡ್ರಿ ಅಂತ ಹೇಳ್ತಿದ್ದೀವಿ. 1 2 3 4 ಕಾರ್ಬನ್ ಆಟಮ್ ಇದೆ. ಹಂಗಾಗಿ ಇದನ್ನು ಸೆಕೆಂಡ್ರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲೇನಾಗ್ತಿದೆ, 1 2 3 4 ಕಾರ್ಬನ್ ಆಟಮ್ ಇದೆ, ಸೆಕೆಂಡ್ರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ನಾನು ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ.
ಆಯ್ತರ ಟರ್ಷರಿ ಗ್ರೂಪ್ನ ಯಾವುದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂದರೆ ಒಂದೇ ಕಾರ್ಬನ್ ಆಟಮ್ಗೆ 3 CH3 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥದಕ್ಕೆ ಟರ್ಷರಿ ಅಂತ ಹೇಳ್ತೀನಿ. ಅದಕ್ಕೇನಾದರೂ ಹ್ಯಾಲೈಡ್ ಅಟ್ಯಾಚ್ ಆಗಿದ್ರೆ ಅವಾಗ ಟರ್ಷರಿ ಬ್ಯೂಟೈಲ್ ಬ್ರೊಮೈಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ನಿಯೋಪೆಂಟೈಲ್ ಅಂತ ಹೇಳ್ತೀವಿ. 4 ಕಾರ್ಬನ್ ಆಟಮ್, 2 ಇತ್ತು ಅಂದರೆ ಐಸೋ ಅಂತ ಹೇಳ್ತೀವಿ, 3 ಇತ್ತು ಅಂದರೆ ಟರ್ಷರಿ ಅಂತ ಹೇಳ್ತೀವಿ. 4 CH3 ಗ್ರೂಪಿಂದ ಅಟ್ಯಾಚ್ ಆಗಿತ್ತು ಅಥವಾ ಸಿಗೆ ಅಟ್ಯಾಚ್ ಆಗಿತ್ತು ಅಂದರೆ ಅವಾಗ ಅದನ್ನು ನಿಯೋಪೆಂಟೈಲ್ ಅಂತ ಹೇಳ್ತೀವಿ. ದಿಸ್ ಲೀಡ್ಸ್ ಟು ಕನ್ಫ್ಯೂಷನ್. ಹಾಗಾಗಿ ನಾವು IUPAC ನಾಮಕ್ಲೇಚರ್ಗೆ ಹೋದ್ವಿ. ಸೊ ನಿಮಗೆ ಎರಡೂ ಗೊತ್ತಿರಬೇಕಾಗತ್ತೆ. ಅಕಾರ್ಡಿಂಗ್ ಟು ಸಿಲೆಬಸ್ ಅಪ್ ಟು 5 ಕಾರ್ಬನ್ ಆಟಮ್ಸ್ ಅಂತ ಹೇಳ್ತಿದ್ದಾರೆ. ಯಾವ್ದು ಬೇಕಾದ್ರೂ ಕೇಳ್ಬೋದು, ನಿಮಗೆ ಗೊತ್ತಿರಬೇಕಾಗತ್ತೆ ಹೇಗೆ ಅದನ್ನು ನಾವು ನೇವ್ ಮಾಡ್ತೀವಿ ಅಂತ. ಮೀಥೈಲ್ ಕ್ಲೋರೈಡ್ ಇದೆ, ಅದನ್ನು ಕಾಮನ್ ನೇಮಲ್ಲಿ ಹೇಳ್ತೀವಿ. ಅದನ್ನು ಬೇರೆ ಬೇರೆ ಪದಗಳ ಯೂಸ್ ಮಾಡ್ತೀವಿ. ಆಲ್ಕೈಲ್ ಹ್ಯಾಲೈಡ್, ಫಸ್ಟು ಆಲ್ಕೈಲ್ ಗ್ರೂಪ್ ಹೇಳ್ತೀವಿ, ಆಮೇಲೆ ಹ್ಯಾಲೈಡ್ ಗ್ರೂಪ್ನ ಮೆನ್ಷನ್ ಮಾಡ್ತೀವಿ ಇನ್ ಕಾಮನ್ ನೇಮ್ಸ್. IUPAC ನೇಮಲ್ಲಿ ಹ್ಯಾಲೋ ಆಲ್ಕೇನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟು ಹ್ಯಾಲಜನ್ ಹೇಳ್ತೀವಿ, ಆಮೇಲೆ ನಿಮಗೆ ಆಲ್ಕೇನ್ನ ಹೇಳ್ತೀವಿ. ಅದೇ ಥರ C2H5Br ಇದೆ, ಅದನ್ನು ಈಥೈಲ್ ಬ್ರೋಮೈಡ್ ಅಂತೀವಿ, ಬ್ರೋಮೋ ಈಥೇನ್ ಅಂತೀವಿ. ಅದೇ ಥರ ಪ್ರೊಪೈಲ್ ಕ್ಲೋರೈಡ್ ಇದೆ, N ಅಂತ ಹೇಳ್ತೀವಿ, ನಾರ್ಮಲ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಆಗಿತ್ತು, ಯಾವುದೂ ಬ್ರಾಂಚಿಂಗೇ ಆಗಿಲ್ಲ ಅಂದಾಗ N ಅಂತ ಪದ ಉಪಯೋಗಿಸ್ತಾರೆ ಕಾಮನ್ ನೇಮ್ಸಲ್ಲಿ, ಅದಕ್ಕೆ ನಾರ್ಮಲ್ ಅಂತ ಹೇಳ್ತೀವಿ. N ಪ್ರೊಪೈಲ್ ಕ್ಲೋರೈಡ್. ಇಲ್ಲೇನು ಹೇಳ್ತೀವಿ, 1 ಕ್ಲೋರೋಪ್ರೋಪೇನ್ ಅಂತ ಹೇಳ್ತೀವಿ. ಕ್ಲೋರೋ ಗ್ರೂಪ್ ಇಸ್ ಅಟ್ಯಾಚ್ ಟು ವಿಚ್ ಕಾರ್ಬನ್ ಆಟಮ್? ಇಸ್ ಅಟ್ಯಾಚ್ ಟು ಫಸ್ಟ್ ಕಾರ್ಬನ್ ಆಟಮ್. ಹಾಗಾಗಿ 1 ಕ್ಲೋರೋಪ್ರೋಪೇನ್ ಅಂತ ಹೇಳ್ತೀವಿ, ಲೋಕೆಂಟ್ನ ಮೆನ್ಷನ್ ಮಾಡ್ತೀವಿ. ಅದೇ ಥರ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, CH3 CHCl ಇದೆ, ಐಸೋಪ್ರೋಪೈಲ್ ಕ್ಲೋರೈಡ್ ಅಂತ ಹೇಳ್ತಿದ್ದೀನಿ. ಒಂದೇ ಕಾರ್ಬನ್ ಆಟಮ್ಗೆ 2 CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಅಂಥದಕ್ಕೆ ಐಸೋಪ್ರೋಪೈಲ್ ಅಂತ ಹೇಳ್ತೀವಿ. 3 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಐಸೋಪ್ರೋಪೈಲ್ ಕ್ಲೋರೈಡ್ ಅಂತ ಹೇಳ್ತಿದ್ದೀವಿ. ಬಟ್ IUPAC ನಾಮಕ್ಲೇಚರಲ್ಲಿ ತೊಗೊಂಡ್ರೆ ನೀವು 2 ಕ್ಲೋರೋಪ್ರೋಪೇನ್ ಅಂತ ಅದನ್ನು ನೀವು ಮಾಡ್ತೀರಾ. ಅದೇ ರೀತಿ CH3 CH2 CHBr CH3 ತಗೊಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಒಂದು ಕಡೆಗೆ C2H5 ಗ್ರೂಪ್ ಇದೆ, ಇನ್ನೊಂದು ಕಡೆಗೆ CH3 ಗ್ರೂಪ್ ಇದೆ. ಅಂಥದಕ್ಕೆ ನಾನೇನಂತ ಕರಿತೀನಿ ಅಂದರೆ ಸೆಕೆಂಡ್ರಿ ಬ್ಯೂಟೈಲ್ ಬ್ರೊಮೈಡ್ ಅಂತ ಕರಿತೀನಿ, ಅಥವಾ 2 ಬ್ರೋಮೋ ಬ್ಯೂಟೇನ್ ಅಂತ ಕರಿತೀನಿ. 2 ಬ್ರೋಮೋ ಬ್ಯೂಟೇನ್ ಅಂತ ಅದನ್ನು ನಾನು ನೇಮ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಇನ್ನೊಂದು ತೊಗೊಳ್ಳೋಣ, ಟರ್ಷರಿ CH3 3 times CCl ಇದೆ, ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಅಂತ ಹೇಳ್ತೀನಿ, ಅಥವಾ 2 ಕ್ಲೋರೋ 2 ಮೀಥೈಲ್ ಪ್ರೋಪೇನ್ ಅಂತ ಹೇಳ್ತೀನಿ. ನೀವು ನೋಡ್ಕೋಬೇಕು, ಕಾಮನ್ ನೇಮ್ ಬರಿಬೇಕಾದ್ರೆ ಆಲ್ಕೈಲ್ ಹ್ಯಾಲೈಡ್ ಬರಿಬೇಕಾದ್ರೆ ಎರಡನ್ನ 2 ಡಿಫ್ರೆಂಟ್ ಟರ್ಮ್ಸ್, 2 ಡಿಫ್ರೆಂಟ್ ವರ್ಡ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಆದರೆ ನೀವು IUPAC ನಾಮಕ್ಲೇಚರ್ ಆಲೋ ಆಲ್ಕೇನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಅದನ್ನು ಸಿಂಗಲ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಇನ್ನೊಂದಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ. ಸಿಂಪಲ್ ಆಗಿರುವಂಥದ್ದು ಫ್ಲೋರೋಮೀಥೇನ್, ಬ್ರೋಮೋಮೀಥೇನ್, ಐಡೋಮೀಥೇನ್, ಡೈಕ್ಲೋರೋಮೀಥೇನ್. ಆ್ಯಕ್ಚುಲಿ ಡೈಕ್ಲೋರೋಮೀಥೇನ್ ಇಸ್ ನಾಟ್ ಎ ಆಲ್ಕೈಲ್ ಹ್ಯಾಲೈಡ್, ಬಟ್ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಆ ಥರ ಕ್ಲೋರೋಫಾರ್ಮ್, CHCl3ಗೆ ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ, ಟ್ರೈಕ್ಲೋರೋಮೀಥೇನ್. ಆ ಥರ CCl4 ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಅಂತ ಹೇಳ್ತೀವಿ, ಟೆಟ್ರಾ ಕ್ಲೋರೋಮೀಥೇನ್ ಇಸ್ ದಿ IUPAC ನೇಮ್. ಆ ಥರ ಕ್ಲೋರೋ ಈಥೇನ್, 1 ಬ್ರೋಮೋ ಪ್ರೋಪೇನ್. ಯಾವ್ದು ಬೇಕಾದ್ರೂ ಕೇಳ್ಬೋದು, ಹೇಗೆ ಬೇಕಾದ್ರೂ ಕೇಳ್ಬೋದು. ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ, ಯಾವುದೋ ಸ್ಟ್ರಕ್ಚರ್ ಕೊಟ್ಬಿಟ್ಟು ಗಿವ್ ದಿ IUPAC ನೇಮ್ ಅನ್ಬೋದು, ಅಥವಾ ಸ್ಟ್ರಕ್ಚರ್ ಕೊಟ್ಬಿಟ್ಟು ರೈಟ್ ದಿ IUPAC ನೇಮ್ ಕೊಟ್ಬಿಟ್ಟು ರೈಟ್ ಸ್ಟ್ರಕ್ಚರ್ ಆಫ್ ದಟ್ ಕಾಂಪೌಂಡ್ ಅಂತ ನಿಮ್ಮನ್ನ ಕೇಳ್ಬೋದು. ಈಗ ಒಂದಷ್ಟು ಸಿಂಪಲ್ ಆಗಿರೋ ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಇದುವರೆಗೂ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಎಕ್ಸಾಂಪಲ್ಗಳಿವು. ಸೊ ಈಗ ಏನಾಗ್ತಿದೆ, 3 ಕಾರ್ಬನ್ ಆಟಮ್ ಇದೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ ಐಯೋಡಿನ್ ಅಟ್ಯಾಚ್ ಆಗಿದೆ. ಎಲ್ಲ ಅಟ್ಯಾಚ್ ಆಗಿದೆ, ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಎಷ್ಟು ಕಾರ್ಬನ್ ಆಟಮ್ ಇದೆ? 3 ಕಾರ್ಬನ್ ಆಟಮ್ ಇದೆ, ಯಾವುದೋ ಫಂಕ್ಷನಲ್ ಗ್ರೂಪ್ ಇಲ್ಲ. ಸೊ ಹಾಗಾಗಿ ಇದನ್ನು ಹೇಗೆ ನೇಮ್ ಮಾಡ್ತೀನಿ, 2 ಐಡೋಪ್ರೋಪೇನ್. ಫಸ್ಟ್ ನೀವು ಡಿಪೆಂಡಿಂಗ್ ಅಪಾನ್ ದಿ ಪೇರೆಂಟ್ ಚೈನ್, ಡಿಪೆಂಡಿಂಗ್ ಅಪಾನ್ ದಿ ಲೆಂತ್ ಆಫ್ ದಿ ಪೇರೆಂಟ್ ಚೈನ್, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದಿ ಪೇರೆಂಟ್ ಚೈನ್, ನೀವೇನು ಮಾಡ್ತೀರಾ, ರೂಟ್ ವರ್ಡ್ನ ಮೆನ್ಷನ್ ಮಾಡ್ತೀರಾ. 3 ಕಾರ್ಬನ್ ಆಟಮ್ ಇದೆ, ಪ್ರೋಪ್ ಅಂತ ಬರೀತೀರಾ. ಯಾವುದೋ ಫಂಕ್ಷನಲ್ ಗ್ರೂಪ್ ಇಲ್ಲ, ಎಲ್ಲ ಸಿಂಗಲ್ ಬಾಂಡೇ ಇದೆ ಅಂತಂದರೆ ANE ಎಂಡ್ ಮಾಡ್ತೀರಾ, ಪ್ರೋಪೇನ್ ಆಯಿತು. ನೀವು ಹ್ಯಾಲಜನ್ಸ್ನ ಏನಂತ ಕನ್ಸಿಡರ್ ಮಾಡ್ಕೊಳ್ತೀವಿ, ನಾವು ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಂಗಾಗಿ ಅದನ್ನು ಐ ರೈಟ್ ಬಿಫೋರ್ ದಿ ರೂಟ್ ವರ್ಡ್. ಯಾವುದಿಲ್ಲಿ ಐಡೋ, ಆದರೆ ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ, ಅದು ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ನಿಮ್ಮ ಕಾಂಪೌಂಡಲ್ಲಿ 3 ಕಾರ್ಬನ್ ಆಟಮ್ ಇದೆ, ಅದು ಯಾವುದಕ್ಕೆ ಅಟ್ಯಾಚ್ ಆಗಿದೆ, ಅದಕ್ಕೆ ಲೋಕೆಂಟ್ ಅಂತ ಹೇಳ್ತೀನಿ. ಅದು ಅರ್ಥ ಆಗಲಿ ಅಂತ 2 ಐಡೋಪ್ರೋಪೇನ್ ಅಂತ ನಾನಿಲ್ಲಿ ನೇಮ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ, CH2 ಅದಕ್ಕೆ 2 Br ಅಟ್ಯಾಚ್ ಆಗಿದೆ. ಸೊ ಇದಕ್ಕೆ ನಾನು ಏನಂತ ಕರಿತೀನಿ, 1,2 ಡೈಬ್ರೋಮೋಪ್ರೋಪೇನ್, 1,2 ಡೈಬ್ರೋಮೋ ಈಥೇನ್ ಅಂತ ಕರಿತೀವಿ. 1,2 ಡೈಬ್ರೋಮೋ ಈಥೇನ್ ಅಂತ ಕರಿತೀವಿ. 2 ಕಾರ್ಬನ್ ಆಟಮ್ ಇದೆ, ಆ 2 ಕಾರ್ಬನ್ ಆಟಮು ಬ್ರೋಮೋ ಅಟ್ಯಾಚ್ ಆಗಿದೆ. ಸೊ ಇದು 1 and 2 ಯಾವ್ದಾದ್ರು ಯಾವ ಕಡೆನಾದ್ರು ತಗೊಳ್ಳಿ, ಈ ಕಡೆನಾದ್ರು ತಗೊಳ್ಳಿ, ಆ ಕಡೆನಾದ್ರು ತಗೊಳ್ಳಿ, ಬ್ರೋಮೋನೇ ಇದೆ. ಹಾಗಾಗಿ ಅದನ್ನು 1,2 ಡೈಬ್ರೋಮೋ, ಬ್ರೋಮೋ ಗ್ರೂಪ್ ಇಸ್ ರಿಪೀಟೆಡ್ 2 times, ಹಾಗಾಗಿ ಅದನ್ನು ಬ್ರೋಮೋ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಎಷ್ಟು ಕಾರ್ಬನ್ ಆಟಮ್ ಇದೆ? 2 ಕಾರ್ಬನ್ ಆಟಮ್ ಇದೆ. 1 ಕಾರ್ಬನ್ ಆಟಮ್ ಇದ್ರೆ ಮೆತ್ ಅಂತ ಹೇಳ್ತೀವಿ, 2 ಕಾರ್ಬನ್ ಆಟಮ್ ಇದ್ರೆ ಎತ್ ಅಂತ ಹೇಳ್ತೀವಿ, ಈಥೇನ್ ಆಗುತ್ತೆ. ಸೊ ಹಾಗಾಗಿ ಇದು 1,2 ಡೈಬ್ರೋಮೋ ಈಥೇನ್ ಆಗುತ್ತೆ.
ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. 1 2 CH3 CH2 CHBr2 ಅಂತಿದೆ. BR ಏನಾಗ್ತಿದೆ, ಫಸ್ಟ್ ಕಾರ್ಬನ್ ಆಟಮ್ ಎರಡಕ್ಕೂ ಅಟ್ಯಾಚ್ ಆಗ್ತಾ ಇದೆ. ಹಂಗಾಗಿ 1 ಡೈಬ್ರೋಮೋ ಈಥೇನ್ ಅಂತ ಕರಿತೀವಿ. ಎಷ್ಟು ಕಾರ್ಬನ್ ಆಟಮ್ ಇದೆ? 2 ಕಾರ್ಬನ್ ಆಟಮ್ ಇದೆ. ಸೊ ಬ್ರೋಮೋ ಗ್ರೂಪ್ ಎಲ್ಲಿ ಎಷ್ಟು ಬ್ರೋಮೋ ಗ್ರೂಪ್ ಇದೆ? 2 ಬ್ರೋಮೋ ಗ್ರೂಪ್ ಇದೆ. ಎಲ್ಲಿ ಅಟ್ಯಾಚ್ ಆಗಿದೆ? ಅದು ಫಸ್ಟ್ ಕಾರ್ಬನ್ ಅಟ್ಯಾಚ್ ಆಗಿದೆ. ಸೊ 1 ಡ್ಯಾಶ್ ಅಂತ ಬರೀತಾರೆ, ಇಲ್ಲಾಂದ್ರೆ 1 ಅಂತ ಬರೀತಾರೆ. ಸೇಮ್ ಗ್ರೂಪ್ ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ ರಿಪೀಟ್ ಆಗಿದೆ. ಹಂಗಾಗಿ ಅದನ್ನ 1 ಡೈಬ್ರೋಮೋ ಈಥೇನ್ ಅಂತ ನಾನು ಕರಿತೀನಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. 3 ಕಾರ್ಬನ್ ಆಟಮ್ ಇದೆ, ಪ್ರೋಪೇನ್ ಅಂತ ಹೇಳ್ತಾ ಇದ್ದೀನಿ. ಆ ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗ್ತಾ ಇದೆ? ಒಂದು ಫಸ್ಟ್ ಕಾರ್ಬನ್ ಆಟಮ್ಗೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ, ಥರ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗ್ತಾ ಇದೆ. ಸೊ 1 2 3 ಯಾವುದು ಅಟ್ಯಾಚ್ ಆಗ್ತಾ ಇದೆ? ಬ್ರೋಮೋ ಅಟ್ಯಾಚ್ ಆಗ್ತಾ ಇದೆ. ಎಷ್ಟು ಸಲ ರಿಪೀಟ್ ಆಗಿದೆ? 3 ಸಲ ರಿಪೀಟ್ ಆಗಿದೆ. ಹಾಗಾಗಿ 1 2 3 ಟ್ರೈಬ್ರೋಮೋ ಪ್ರೋಪೇನ್ ಅಂತ ನಾನು ಇದನ್ನ ಕನ್ಸಿಡರ್ ಮಾಡ್ತೀನಿ. ಈ ಥರ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು? ಬ್ರಾಂಚಿಂಗ್ನ ಕೊಡ್ತಾ ಇದ್ದೀನಿ. ಸೊ ಸೆಕೆಂಡ್ ಕಾರ್ಬನ್ ಆಟಮ್ ನೀವು ಪೇರೆಂಟ್ ಚೈನ್ನ ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಲಾಂಗೆಸ್ಟ್ ಚೈನ್ ಯಾವುದಿದೆ ಅಂತ ನೋಡ್ಕೋಬೇಕು. ಹೇಗೆ ತೊಗೊಂಡ್ರು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸು ಪೇರೆಂಟ್ ಚೈನಲ್ಲಿ ಕಂಟಿನ್ಯೂಸ್ ಆಗಿರುವಂಥದ್ದು ಇಲ್ಲಿ ತೊಗೊಂಡ್ರೆ 3ನೇ ಬರುತ್ತೆ. ಹಂಗಾಗಿ ಪ್ರೋಪೇನ್ನ ಬರಿತೀನಿ. ಸೊ ನನಗೆ ಗೊತ್ತು ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್, ಇಫ್ ಯು ಹ್ಯಾವ್ ಮೋರ್ ದ್ಯಾನ್ 1 ಸಬ್ಸ್ಟಿಟ್ಯೂಯೆಂಟ್ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್ ಬರೀಬೇಕು. ಹಾಗಾಗಿ ಮೀಥೈಲ್ ಗ್ರೂಪ್ಗೆ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ, ಕ್ಲೋರೋ ಗ್ರೂಪ್ ಕ್ಲೋರೋ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹ್ಯಾವ್ ಟು ಗಿವ್ ದಿ ಲೋಯೆಸ್ಟ್ ನಂಬರ್ ಟು ದಿ ಕ್ಲೋರೋ ಗ್ರೂಪ್. ಹಾಗಾಗಿ 1 ಕ್ಲೋರೋ 2 ಡೈಮಿಥೈಲ್ ಪ್ರೋಪೇನ್. At second carbon atom you have a methyl group. How many times it has been repeated? It has been repeated 2 times. ಹಂಗಾಗಿ 1 ಕ್ಲೋರೋ 2 ಡೈಮಿಥೈಲ್ ಪ್ರೋಪೇನ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು? 2 ಕಡೆಗೆ ಬ್ರಾಂಚಿಂಗ್ ಮಾಡಿದ್ದೀನಿ. ಏಕೆಂದ್ರೆ ಇದನ್ನು ನಾನು ಏನು ಮಾಡಬೇಕಾಗತ್ತೆ? ಲಾಂಗೆಸ್ಟ್ ಪಾಸಿಬಲ್ ಚೈನ್ ಯಾವುದಿದೆ ಅಂತ ನೋಡ್ಕೋಬೇಕಾಗತ್ತೆ. ಈ ಥರ ತೊಗೊಂಡ್ರು 6 ಆಗುತ್ತೆ, ಈ ಥರ ತೊಗೊಂಡ್ರು 6 ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಎ ಪೇರೆಂಟ್ ಚೈನ್ ಇಸ್ 6. ಹಾಗಾಗಿ 6 ಅಂದರೆ ಎಕ್ಸೇನ್ ಅಂತ ಹೇಳ್ತೀನಿ. ಎಲ್ಲ ಸಿಂಗಲ್ ಬಾಂಡಿಂದನೇ ಸ್ಯಾಟಿಸ್ಫೈ ಆಗ್ತಾ ಇದೆ. ANE ಇಂದ ನಾನು ಅಲ್ಲಿ ಎಂಡ್ ಮಾಡ್ತೀನಿ. ಸೊ ಅಗೇನ್ ನಾನು ಏನು ಮಾಡ್ಬೋದು? ಆನ್ ಐದರ್ ಸೈಡ್ ಐ ಕ್ಯಾನ್ ನೇಮ್ 3+4 3+4 ಆಗುತ್ತೆ. ಎರಡು ಕಡೆಯಿಂದ ಮಾಡಿದಾಗಲೂ ನನಗೆ 7 ಬರ್ತಾ ಇದೆ. ಲೋಯೆಸ್ಟ್ ನಂಬರ್ ರೂಲ್ ಪ್ರಕಾರ ತೊಗೊಂಡ್ರೆ ಈ ಥರ ಬೇಕಾದ್ರೆ ನೇಮ್ ಮಾಡ್ಬೋದು, ನಾನು ಆ ಕಡೆ ಮಾಡ್ಬೋದು. ಬಟ್ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್ ಬ್ರೋಮಗೆ ನಾನು ಲೀಸ್ಟ್ ನಂಬರ್ ಕೊಡಬೇಕು. 3 ಬ್ರೋಮೋ 4 ಈಥೈಲ್ ಹೆಕ್ಸೇನ್ ಅಂತ ನಾನು ಇದನ್ನು ನೇಮ್ ಮಾಡ್ತೀನಿ. ಈ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಇಲ್ಲೇನು ಮಾಡ್ತಾ ಇದ್ದೀನಿ ನಾನು? 2 ಕಾರ್ಬನ್ ಆಟಮ್ನ ತೊಗೊಳ್ತಾ ಇದ್ದೀನಿ. ಆದರೆ ಎಗೇನ್ ನಾನು ಏನು ಮಾಡ್ತಾ ಇದ್ದೀನಿ? ಡಿಫ್ರೆಂಟ್ ಹ್ಯಾಲೋಜನ್ ಗ್ರೂಪ್ನ ತೊಗೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್ ನೀವು ಕನ್ಸಿಡರ್ ಮಾಡ್ಕೋಬೇಕು. 1 ಬ್ರೋಮೋ 2 ಕ್ಲೋರೋ ಈಥೇನ್. ಐದರ್ ವೇ ಯು ಕ್ಯಾನ್ ಕ್ಲೋರೋಗೆ 1 ಬೇಕಾದ್ರೆ ಕೊಡ್ಬೋದು, ಬ್ರೋಮೋಗೆ ಬೇಕಾದ್ರೆ 1 ಕೊಡ್ಬೋದು. ಆದರೆ ಬ್ರೋಮೋಗೆ ಯಾಕೆ 1 ಕೊಡಬೇಕು ಅಂದರೆ ಯು ಹ್ಯಾವ್ ಟು ಅರೇಂಜ್ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡ್ರೆ ಇಲ್ಲಿ ಐಡೋ ಗ್ರೂಪ್ ಇದೆ, ಬ್ರೋಮೋ ಗ್ರೂಪ್ ಇದೆ, ಮತ್ತು ಮಿಥೈಲ್ ಗ್ರೂಪ್ ಇದೆ. ಸೊ ಅಗೇನ್ ಲಾಂಗೆಸ್ಟ್ ಪಾಸಿಬಲ್ ಚೈನ್ ತೊಗೊಂಡ್ರೆ 3 ಇಸ್ ದ ಲಾಂಗೆಸ್ಟ್ ಪಾಸಿಬಲ್ ಚೈನ್. ಬಟ್ ಯು ಆರ್ ಗೋಯಿಂಗ್ ಟು ಗಿವ್ ದಿ ಲೀಸ್ಟ್ ನಂಬರ್ ಟು ದಿ ಫಂಕ್ಷನಲ್ ಗ್ರೂಪ್ ವಿಚ್ ವಿತ್ ಅನ್ ಆಲ್ಫಾಬೆಟಿಕಲ್ ಆರ್ಡರ್. ಯಾವ ಕಡೆಯಿಂದ ಮಾಡಿದ್ರು ಸೇಮ್ ಬಂದಾಗ ನೀವೇನು ಮಾಡಬೇಕಾಗುತ್ತೆ? ಯು ಶುಡ್ ಗೋ ಫಾರ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಹಾಗಾಗಿ ಬ್ರೋಮೋ ಬಿ ಇಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಂಬರ್ನ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಮೀಥೈನ್ ಇದೆ, ಥರ್ಡ್ ಕಾರ್ಬನ್ ಆಟಮಲ್ಲಿ ಐಡೋ ಇದೆ. ವೈಲ್ ನಂಬರಿಂಗ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಲೋಯೆಸ್ಟ್ ನಂಬರ್. ಬಟ್ ಬರೀಬೇಕಾದ್ರೆ ಅರೇಂಜ್ ಮಾಡಬೇಕಾದ್ರೆ ಯು ಆರ್ ಗೋಯಿಂಗ್ ಟು ನೆಗ್ಲೆಕ್ಟ್ ದಿ ನಂಬರ್, ಲೋಕೆಂಟ್ನ ಮರ್ತ್ಬಿಟ್ಟು ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರೀತೀರಾ. ಸೊ ಹಾಗಾಗಿ ಇದಕ್ಕೆ 1 ಬ್ರೋಮೋ 3 ಐಡೋ 2 ಮಿಥೈಲ್ ಪ್ರೋಪೇನ್ ಅಂತ ಇದೆ ತಾನು ಬಿಟ್ಕೊಳ್ಳುತ್ತೆ. ಅದೇ ರೀತಿ ಸಿ ಹಾರ್ಸ್ ಅಂತ ಒಂದು ಅನಿಮಲ್, ಅದು ಅಕ್ವಾಟಿಕ್ ಅನಿಮಲ್ಲು. ಅದೇನು ಮಾಡುತ್ತೆ? ಈ ರೇಟ್ ಆಲ್ಗಿನ ತಿನ್ನುತ್ತೆ. ಅದು ಗೊತ್ತು ಇದು ಕೆಟ್ಟ ವಾಸನೆ ಇದೆ, ಅದ್ರ ತಿನ್ಬೋದು.